ಆಶೀರ್ವಾದ ಮತ್ತೆ ರಂಗನಾಥ್ ಗುರುಜಿಗಳ ಆಶೀರ್ವಾದದೊಂದಿಗೆ ಎಲ್ಲರೂ ಧ್ಯಾನಸ್ಥರಾಗೋಣ ಮಾಸ್ಟರ್ಸ್. ಎಲ್ಲರೂ ಒಂದ್ ಗ್ಲಾಸ್ ನೀರನ್ನ ಕುಡೀರಿ. ಒಂದ್ ಗ್ಲಾಸ್ನ ನೀರನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಬೆನ್ನು ನೇರವಾಗಿರಲಿ, ಕತ್ತು ನೇರವಾಗಿರಲಿ. ಮತ್ತೆ ಕೆಳಗಡೆ ಕೂತ್ಕೊಳ್ಳೋಂಥವ್ರು ಒಂದು ಚಾಪೆನ ಹಾಕೊಳ್ಳಿ, ಒಂದು ಮ್ಯಾಟ್ನ ಹಾಕೊಳ್ಳಿ. ಒಂದು ಕಾಲ್ ಮೇಲೆ ಇನ್ನೊಂದು ಕಾಲನ್ನ ಹಾಕೊಳ್ಳಿ. ಮತ್ತೆ ಇಲ್ಲಾಂದ್ರೆ ಒಂದು ಚಕ್ಕಬಳ ಹಾಕೊಂಡು ಕೈಗಳನ್ನ ಲಾಕ್ ಮಾಡ್ಕೊಳ್ಳಿ. ಹೊಸಬರಾಗಿದ್ರೆ ಹೊಸಬರಾಗಿರೋ ಈ ರೀತಿ ಕಾಲ್ಗಳನ್ನ ಇಟ್ಕೊಳ್ಳಿ. ಕೈಗಳನ್ನ ಈ ರೀತಿ ಲಾಕ್ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. ಇಲ್ಲ ಮೇಲ್ಗಡೆ ಸೋಫಾ ಮೇಲೆ ಕೂತ್ಕೊಳ್ಳೋಂಥವ್ರು, ಸುಖಾಸನದಲ್ಲಿ ಕೂತ್ಕೊಳ್ಳೋಂಥವ್ರು ಕಾಲ್ ಮೇಲೆ ಕಾಲ್ನ ಲಾಕ್ ಮಾಡ್ಕೊಂಡು ಮತ್ತೆ ಕೈಗಳನ್ನ ಲಾಕ್ ಮಾಡ್ಕೊಂಡು ನಿಧಾನವಾಗಿ ಕಣ್ಣನ್ನು ಮುಚ್ಚುತ್ತಾ 3 ಬಾರಿ ಉಸಿರನ್ನು ತೆಗೆದುಕೊಂಡು 3 ಬಾರಿ ಉಸಿರನ್ನು ಆಚೆ ಬಿಡುತ್ತಾ ಧ್ಯಾನಸ್ಥರಾಗೋಣ ಮಾಸ್ಟರ್ಸ್. ನಮ್ಮ ಶ್ವಾಸದ ಮೇಲೆ ಗಮನವನ್ನ ಇಡೋಣ. ನಾವು ಆನಾಪಾನಾಸತಿ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ಆನ ಅಂದರೆ ಉಸಿರನ್ನ ಒಳಗೆ ತಗೊಳ್ಳೋದು, ಅಪಾನ ಅಂದರೆ ಉಸಿರನ್ನ ಆಚೆ ಬಿಡೋದು, ಸತಿ ಅಂದರೆ ಉಸಿರಾಟದ ಮಧ್ಯೆ ಇರುವಂತದನ್ನ ನಾವು ಗಮನಿಸೋದು ಮಾಸ್ಟರ್ಸ್. ನಾನು ದೇಹವೂ ಅಲ್ಲ, ಮನಸ್ಸೂ ಅಲ್ಲ, ನಾನು ಒಂದು ಆತ್ಮ ಅಂತ ತಿಳ್ಕೊಂಡು ಆನಾಪಾನಾಸತಿ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ಆನಾಪಾನಾಸತಿ ಧ್ಯಾನನ 2500 ವರ್ಷಗಳ ಹಿಂದೆ ಗೌತಮ ಬುದ್ಧರು ಪಾಳಿ ಭಾಷೆಯಲ್ಲಿ ಬಳಸಿದಂತ ಪದ ಮಾಸ್ಟರ್ಸ್. ನಮ್ಮ ಶ್ವಾಸದ ಮೇಲೆ ಗಮನವನ್ನ ಇಡೋಣ ಮಾಸ್ಟರ್ಸ್. ಶಶಿಕಲಾ ಮ್ಯಾಮ್, ಮ್ಯೂಸಿಕ್ ಪ್ಲೀಸ್. ಓಕೆ.
ನಿಮಿಷಗಳ ಕಾಲ ಶೂನ್ಯ ಸ್ಥಿತಿಯಲ್ಲಿ ಧ್ಯಾನವನ್ನ ಮಾಡೋಣ ಮಾಸ್ಟರ್. ದಯವಿಟ್ಟು ಯಾರು ಕಣ್ಣನ್ನ ಬಿಡಬೇಡಿ ಮಾಸ್ಟರ್ಸ್. ಇನ್ನು 5 ನಿಮಿಷಗಳ ಕಾಲ ನಾವು ಶೂನ್ಯ ಸ್ಥಿತಿಯಲ್ಲಿ ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಇನ್ನ 2 ನಿಮಿಷಗಳ ಕಾಲ ನಾವು ಶೂನ್ಯ ಸ್ಥಿತಿಯಲ್ಲಿ ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಇನ್ನ 1 ನಿಮಿಷಗಳ ಕಾಲ ಶೂನ್ಯ ಸ್ಥಿತಿಯಲ್ಲಿ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ದಯವಿಟ್ಟು ಯಾರು ತಕ್ಷಣಕ್ಕೆ ಕಣ್ಣನ್ನ ಬಿಡಬೇಡಿ ಮಾಸ್ಟರ್ಸ್. ಇನ್ನ 5 ಸೆಕೆಂಡುಗಳ ಕಾಲ ಶೂನ್ಯ ಸ್ಥಿತಿಯಲ್ಲಿ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಪರಿಸರ ಎಚ್ಚರಿಕೆ ಸ್ಥಿತಿಗೆ ಬರೋಣ ಮಾಸ್ಟರ್ಸ್. ಕಾಲು ಸಡಿಲಿಸಿಕೊಂಡು ಕೈಯನ್ನ ಬಿಡಿಸಿಕೊಂಡು ಅಂಗೈಗಳನ್ನು ಒಂದಕ್ಕೊಂದು ಉಜ್ಜಿ ಅಲ್ಲಿಂದ ಬರುವ ಶಾಖವನ್ನು ನಮ್ಮ
ಕಣ್ಣುಗಳ ಮೇಲೆ ಒತ್ತಿ ಹಿಡಿಯೋಣ ಮಾಸ್ಟರ್ಸ್. 5, 4, 3, 2, 1. ನಿಧಾನವಾಗಿ ಅಂಗೈಗಳನ್ನ ಕಣ್ಣ ಮುಂದೆ ತೆಗೆದುಕೊಂಡು ಬಂದು ನಮ್ಮ ಹಸ್ತದಲ್ಲಿರುವ ರೇಖೆಗಳನ್ನು ನೋಡುತ್ತಾ ನಿಧಾನವಾಗಿ ಕಣ್ಣನ್ನ ಬಿಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರೂ ಧ್ಯಾನಕ್ಕೆ ಸಹಕರಿಸಿದಂತ ಮಹಾವತಾರ್ ಸಿಬ್ಬಂದಿಯ ವರ್ಗದವರಿಗೂ ಮತ್ತೆ ಎಲ್ಲ ಹಾಸ್ಟೆಲ್ ಬಂಧುಗಳಿಗೂ ಚಪ್ಪಾಳೆಗಳ ಮೂಲಕ ಕೃತಜ್ಞತೆಯನ್ನ ಸಲ್ಲಿಸೋಣ ಮಾಸ್ಟರ್. ಹಾಗೆ ಪಕ್ಕದಲ್ಲಿ ಇಟ್ಟುಕೊಂಡಿರುವ ಒಂದು ಗ್ಲಾಸ್ ನೀರನ್ನು ಕುಡಿಯುತ್ತಾ ಈಗ ಒಂದು ಮನೆ ಮದ್ದಿನ ಬಗ್ಗೆ ತಿಳಿದುಕೊಳ್ಳೋಣ ಮಾಸ್ಟರ್ಸ್. ಈ ಮಳೆಗಾಲದಲ್ಲಿ ಶೀತ, ಕೆಮ್ಮು, ಮೂಗು ಕಟ್ಟುವುದು, ಅದಕ್ಕೆ ತಕ್ಷಣಕ್ಕೆ ಪರಿಹಾರ ಅಂದ್ರೆ ಸಾಸಿವೆ ಎಣ್ಣೆಯಲ್ಲಿ ಸ್ವಲ್ಪ ಕರ್ಪೂರವನ್ನು ಬೆರೆಸಿ ಎದೆ ಮತ್ತು ಬೆನ್ನಿಗೆ ಮಸಾಜ್ ಮಾಡುವುದರಿಂದ ಮೂಗು ಕಟ್ಟುವುದು, ಕೆಮ್ಮು ಮತ್ತು ಕಫದಿಂದ ಉಂಟಾಗುವ ಶೀತದಿಂದ ತ್ವರಿತ ಪರಿಹಾರವನ್ನು ಪಡೆದುಕೊಳ್ಳಬಹುದು ಮಾಸ್ಟರ್. ಒಂದು ತ್ರಿಜೀವಾಣಿ. ಬಾಯಿಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಮೌನ, ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಧ್ಯಾನ ಅಂತ ಹೇಳ್ತಾ, ಈಗ ಶ್ರೀಯುತ ಟಾಪಿಕ್ ಬಂದು ಭಾರತದ ಪವಿತ್ರ ಸಪ್ತ ನದಿಗಳ ಮಹತ್ವ ಇವುಗಳನ್ನು ತಿಳಿಸ್ಕೊಡ್ಲಿಕ್ಕೆ ಬರ್ತಿದ್ದಾರೆ ಶ್ರೀಯುತ ನಾರಾಯಣನ್ ಸತ್ಯೇಂದ್ರ ಕುಮಾರ್ ಸರ್ನ. ಮಹಾವತಾರ್ ಬಾಬಾ ಮತ್ತೆ ಸುಭಾಷ್ ಪತ್ರಿ ಚೈತನ್ಯ ಮಹಾಪ್ರಭುಗಳ ಆಶೀರ್ವಾದ, ಸ್ವರ್ಣಮಾಲಾ ಅಮ್ಮನವರ ಆಶೀರ್ವಾದ, ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳ ಆಶೀರ್ವಾದ, ಹಾಗೆ ಮಹಾವತಾರ್ ಫೌಂಡೇಶನ್ನ ಸಂಸ್ಥಾಪಕರಾದಂತ ರಂಗನಾಥ್ ಗುರುಜಿಗಳ ಆಶೀರ್ವಾದ, ಮತ್ತೆ ಗೀತಾ ನಾಯಕ್ ನಟಿ ಮೇಡಮ್ನ ಆಶೀರ್ವಾದ, ಎಲ್ಲಾ ಆಸ್ಟ್ರಸ್ ಬಂಧುಗಳ ಪರವಾಗಿ ಶ್ರೀಯುತ ನಾರಾಯಣ್ ಸತ್ಯೇಂದ್ರ ಕುಮಾರ್ ಸರ್ನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ವೆಲ್ಕಮ್ ಸರ್. ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ತೆ ಸರ್. ಕೇಳಿಸ್ತಾ ಇದೆಯಾ ಮಾತಾಡೋದು? ಹಾ ಸರ್, ಕೇಳಿಸ್ತಾ ಇದೆ. ಇಂದು ನಾನು ಮಹಾವತಾರ್ ಫೌಂಡೇಶನ್ 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ 22ನೇ ಬ್ಯಾಚು ಮಧ್ಯಾಹ್ನದ ನಡೀತಾ ಇರುವಂತದ್ದು. ಈ ಇಂದು ದಿನಾಂಕ 15 ಜುಲೈ 2025 ಮಂಗಳವಾರ ಆಗಿದೆ. ಸಮಯ 3 ರಿಂದ 4 ಕಾರ್ಯಕ್ರಮ. ಉಪನ್ಯಾಸದ ವಿಷಯ ಭಾರತದ ಪವಿತ್ರ ಸಪ್ತ ನದಿಗಳ ಮಹತ್ವ ಅಂತ. ಈ ವಿಚಾರವಾಗಿ ನಾನು ಮಾತನಾಡಿದ್ದೇನೆ. ಅದೇ ರೀತಿಯಾಗಿ ಇಂದು ಎಲ್ಲದಕ್ಕೂ ಮೊದಲು ಗುರುವಿನ ವಂದನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಗುರುವಿಗೆ ಪ್ರಾರ್ಥನೆಯನ್ನು ಮಾಡಿ ತದನಂತರದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅದಕ್ಕೆ ಮೊದಲು ಸುಭಾಷ್ ಪತ್ರಿಜಿ ಎಲ್ಲ ಪಿರಮಿಡ್ ಫೌಂಡೇಶನ್ ಪ್ರತಿಯೊಂದಕ್ಕೂ, ಮಹಾವತಾರ್ ಫೌಂಡೇಶನ್ ಎಲ್ಲದಕ್ಕೂ ರೂವಾರಿಗಳಾಗಿರುವಂತ ನಮ್ಮ ಸುಭಾಷ್ ಪತ್ರಿಜಿ ಅವರಿಗೆ ನಮಸ್ಕಾರಗಳನ್ನು ತಿಳಿಸಿ, ಅದೇ ರೀತಿಯಾಗಿ 365 ದಿವಸಗಳು ಮಹಾವತಾರ್ ಫೌಂಡೇಶನ್ ಇಂದ ದಿನೇ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಾ ಸಾಕಷ್ಟು ವಿವಿಧ ಭಾಷೆಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇರುವಂತ ಎನರ್ಜಿ ಬೂಸ್ಟರ್ ರಂಗನಾಥ್ ಜೀರವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಭಗವಂತ ಅವರಿಗೆ ಇನ್ನೂ ಹೆಚ್ಚು ಆರೋಗ್ಯ ಕೊಟ್ಟು ಕಾಪಾಡಲಿ. ಇನ್ನು ಹೆಚ್ಚಿನ ಕಾರ್ಯಕ್ರಮಗಳು ಹೆಚ್ಚು ಚೆನ್ನಾಗಿ ಮೂಡಿ ಬರಲಿ. ಇದು ವಿಶ್ವಕ್ಕೆ ಮಾದರಿಯಾದಂತಹ ಒಂದು ಸಂಸ್ಥೆ ಆಗಲಿ ಅಂತ ನನ್ನ ಪ್ರಾರ್ಥನೆ. ಅದೇ ರೀತಿಯಾಗಿ ಗೀತಾ ನಾಯಕ್ ಹಟ್ಟಿಯ ಮತ್ತು ಜ್ಯೋತಿ ಅಂಜನ್ ಈ ಕಾರ್ಯಕ್ರಮದ ನಿರೂಪಕರಾಗಿದ್ದಾರೆ ಮಧ್ಯಾಹ್ನದ ಬ್ಯಾಚಿನಲ್ಲಿ. ಅವರಿಗೆ ನನ್ನ ಶುಭ ಕಾಮನೆಗಳು. ಭಗವಂತ ಅವರಿಗೂ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತೇನೆ. ಅದೇ ರೀತಿಯಾಗಿ ಈ ಮಹಾವತಾರ್ ಫೌಂಡೇಶನ್ ಈ ದಿನದ ಉಪನ್ಯಾಸಕ್ಕೆ ಬಂದಿರುವಂತಹ ಮಾಸ್ಟರ್ಸ್, ನಿಮಗೆಲ್ಲ ಈ ಸಪ್ತ ಪವಿತ್ರ ನದಿಗಳು ನಿಮಗೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ಲಿ. ಆ ನದಿಗಳ ಮಹತ್ವ ಪುಣ್ಯ ನಿಮಗೆಲ್ಲ ಪ್ರಾಪ್ತಿಯಾಗ್ಲಿ ಅಂತ ನಾನು ಹಾರೈಸ್ತೇನೆ. ಈಗ ಮಾತನ್ನು ಶುರು ಮಾಡೋಣ. ಇಂದಿನ ಕಾರ್ಯಕ್ರಮದಲ್ಲಿ ಇದು ಕಾರ್ಯಕ್ರಮ ಏನಾಗುತ್ತೆ ಅಂದ್ರೆ, ಸಪ್ತ ನದಿಗಳ ಬಗ್ಗೆ ಹೇಳ್ಬೇಕಾದ್ರೆ ಸ್ವಲ್ಪ ಸಮಯ ಜಾಸ್ತಿ ತಗೋಬೇಕಾಗತ್ತೆ. ತುಂಬಾ ವಿವರವಾಗಿರುತ್ತವೆ.
ಅದಕ್ಕೋಸ್ಕರ ಇವತ್ತು ಗಂಗಾ, ಯಮುನಾ, ಸರಸ್ವತಿ ಈ ಮೂರು ನದಿಗಳು ಪ್ರಯಾಗ್ರಾಜ್ನಲ್ಲಿ ಕ್ಷೇತ್ರದಲ್ಲಿ ಸಂಗಮವಾಗತ್ವೆ. ಈ ಮೂರು ಮಹಾನದಿಗಳ ಕುರಿತಾಗಿ ಬಹಳ ವಿಷಯಗಳು ಹೇಳೋದಿದೆ. ಇವತ್ತು ಆ ಮೂರು ನದಿಗಳನ್ನ ಬಿಟ್ಟು ನಾವು ಈ ಬೇರೆ ನದಿಗಳ ವಿಷಯವಾಗಿ ಅಂದರೆ ಆ ಇವತ್ತು ನರ್ಮದಾ, ಗೋದಾವರಿ, ಕಾವೇರಿ, ಸಿಂಧು ನದಿಗಳ ಕುರಿತಾಗಿ ಮಾತಾಡ್ತೀನಿ. ಇದ ನಂತರ ನಾಳೆ ಅವಕಾಶ ಕೊಟ್ರೆ, ನಾಳೆ ಮೋಸ್ಟ್ಲಿ ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ. ನಾಳೆ ಕೊಟ್ರೆ ನಾಳಿನ ದಿವಸದಲ್ಲಿ ಈ ಮೂರು ನದಿಗಳ ವಿಷಯವಾಗಿ ಮತ್ತೆ ಮಾತನ್ನ ನನ್ನ ಉಪನ್ಯಾಸವನ್ನು ಮುಂದುವರಿಸ್ತೇನೆ. ಪವಿತ್ರವಾದ ಭಾರತ ದೇಶದ ನದಿ, ಪುಷ್ಕರಣಿ, ಸರೋವರ, ಸಮುದ್ರಾದಿ ರೂಪವಾದ ಜಲಾಶಯಗಳ ಮತ್ತು ಪರ್ವತಗಳ ಅಧಿಷ್ಠಾತೃ ದೇವತೆಗಳಿಗೆ ಮತ್ತು ಅವರೆಲ್ಲರಿಗೂ ಅಂತರ್ಯಾಮಿಯಾಗಿರುವ ಶ್ರೀ ಭಗವಂತನಿಗೆ ನನ್ನ ಪ್ರಾಣ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಉಪನ್ಯಾಸವನ್ನ ಆರಂಭಿಸ್ತಾ ಇದ್ದೀನಿ. ಈ ಭೂಮಂಡಲವು 70% ನೀರನ್ನು ತುಂಬಿಕೊಂಡಿದೆ. ಕೇವಲ 30% ಭೂಮಿ ಇದೆ. ಇಷ್ಟು ಇದ್ರೂ ಈ 70% ನೀರಿನಲ್ಲಿ ಕೇವಲ 1% ನೀರು ಮಾತ್ರ, 1% ಅಷ್ಟು ಮಾತ್ರ ಕುಡಿಯೋದಕ್ಕೆ, ಬಳಸೋದಕ್ಕೆ ಯೋಗ್ಯವಾಗಿರುವಂಥದ್ದು. ಮಿಕ್ಕಿದ ಎಲ್ಲ ನೀರು ವ್ಯರ್ಥ. ಈ 1% ನೀರಿನಿಂದ ಇಡೀ ಭೂಮಂಡಲವೇ ಬದುಕ್ತಾ ಇದೆ, ನಡೀತಾ ಇದೆ. ಅಂದಮೇಲೆ ನೀರು ಎಷ್ಟು ಅಮೂಲ್ಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನೀರನ್ನ ಪೋಲು ಮಾಡಬಾರ್ದು, ನೀರನ್ನ ಹಾಳು ಮಾಡಬಾರ್ದು, ನೀರನ್ನ ಹಿತಮಿತವಾಗಿ ಬಳಸಿ ಮುಂದಿನ ಪೀಳಿಗೆಗೆ ಅನುಕೂಲವಾಗಂತೆ ನಾವು ಮಾಡ್ಕೊಡ್ಬೇಕಾಗತ್ತೆ. ಆಮೇಲೆ ಈ ನದಿಗಳಿಗೆ ಇದೆಲ್ಲ ದೊರಕೋದು ಎಲ್ಲಿಂದ ನಮ್ಗೆ ಅಂದ್ರೆ, ನದಿಗಳು, ಕೆರೆಗಳು, ನೀರಿನ ತೊರೆಗಳು, ಇವುಗಳಿಂದ. ನಮ್ಮ ನಾಗರಿಕತೆ ಬೆಳೆದ ಹಾಗೇನೆ ನಾವೇನ್ ಮಾಡ್ತಾ ಇದ್ದೀವಿ, ಇಂಡಸ್ಟ್ರಿ ಬೆಳೀತಾ ಇದೆ, ಕಾರ್ಖಾನೆಗಳು, ಆಮೇಲೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ಕೊಂಡಿದೀವಿ. ನಾವು ಕಲುಷಿತವಾಗಿ ನೀರನ್ನೆಲ್ಲ, ಕೆಟ್ಟ ನೀರನ್ನೆಲ್ಲ ನದಿಗೆ ಬಿಟ್ಬಿಡ್ತೀವಿ. ಹಾಗಾಗಿ ನೀರಿನ ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಮಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಕುಡಿಯುವ ನೀರನ್ನು ವಿಷವಾಗ್ತಿದೆ. ಹಾಗಾಗಿ ಪರಿಣಮಿಸಿದೆ. ಭಾರತದ ದೇಶದ ಒಟ್ಟು ವಿಸ್ತೀರ್ಣ ನಾವು ಹೇಳ್ಬೇಕು ಅಂದ್ರೆ 32,87,263 ಚದರ ಮೈಲಿಗಳು. ನಾವು ವಾಸ ಮಾಡುವ ಸುತ್ತಮುತ್ತಲ ಜಾಗದಲ್ಲಿ ಸಾಕಷ್ಟು ಗುಡ್ಡ ಬೆಟ್ಟಗಳಿವೆ. ನದಿ, ಸರೋವರ, ಪುಷ್ಕರಣಿ, ಕೆರೆಗಳು ಅಲ್ಲಲ್ಲಿ ಆವರಿಸಿಕೊಂಡಿವೆ. ವಿವಿಧ ಸಂಸ್ಕೃತಿ, ವಿವಿಧ ಜಾತಿಯ ಆಚಾರ, ವಿಚಾರ, ಪದ್ಧತಿ, ಪುರಾಣ ಪ್ರಸಿದ್ಧ ದೇವಾಲಯಗಳು, ಇವೆಲ್ಲ ಜನರಲ್ಲಿ ದೇವರು ಇರುವ, ಅಸ್ತಿತ್ವದಲ್ಲಿ ಇರುವ ಕುರಿತಾಗಿ ಸತ್ಯ ದರ್ಶನ ಮಾಡಿಸ್ತಾ ಇದೆ. ಹಾಗೂ ನಾವು ಸನ್ಮಾರ್ಗದಲ್ಲಿ ಹೋಗುವಂತೆ ಮಾಡ್ತಾ ಇದೆ. ಇನ್ನು ನಾನು ಹೇಳ್ಬೇಕು ಅಂತಂದ್ರೆ, ಹಿಮಾಲಯದ, ಭಾರತದ ತುದಿಯಲ್ಲಿರುವ ಹಿಮಾಲಯದ ವಿಶೇಷತೆ ಗಮನಿಸಿದರೆ, ಅಲ್ಲಿ ಹರಿಯುವ ನದಿಗಳಲ್ಲಿ ಪ್ರಮುಖವಾದವು ಅಂದ್ರೆ ಗಂಗಾ, ಯಮುನಾ, ಸರಸ್ವತಿ, ನರ್ಮದಾ ಹಾಗೂ ಇತರೆ 100 ಉಪನದಿಗಳು ಇವೆ. ಇವು ಎಲ್ಲ 800ಕ್ಕೂ ಹೆಚ್ಚು ದಶಲಕ್ಷ ಜನರಿಗೆ ಅನ್ನ, ಆಹಾರವನ್ನ ಒದಗಿಸುತ್ತಿದೆ. ಜೀವನಾಡಿ ಅಲ್ಲ, ಜೀವನಾಡಿಯಾಗಿ ಜನರನ್ನ ಸಾಕ್ತಾ ಇದೆ ಅಂತ ಹೇಳ್ಬೋದು. ಇವುಗಳ ಹಾದಿಯಲ್ಲಿ 100 ಪ್ರಭೇದದ ಮರಗಳು, ಗಿಡಗಳು, ಹಕ್ಕಿಗಳು, ಸಸ್ತನಿಗಳು, ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ದೊಡ್ಡದಾಗತ್ತೆ. ಒಟ್ಟಿನಲ್ಲಿ ಎಲ್ಲಾ ಜೀವ ಸಂಕುಲನಕ್ಕೆ ಈ ನದಿಗಳು, ನದಿಗಳು ಆಶ್ರಯ ತಾಣವಾಗಿದೆ ಅಂತ ಹೇಳ್ಬೋದು. ನದಿಗಳು ಭೂಮಿಯಲ್ಲಿ ಕೇವಲ ಮಾನವನ ಸೇವನೆಗಾಗಿ ಭಗವಂತನೇ ಕಳುಹಿಸಿಕೊಟ್ಟಿರುವಂತಹ ದೇವತೆಗಳು ಎಂದು ಹೇಳಬಹುದು. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿರಂತರವಾಗಿ ಸೇವೆ ಸಲ್ಲಿಸುವುದು ನದಿಗಳ ಧ್ಯೇಯವಾಗಿದೆ. ಮತ, ಜಾತಿ, ಭಾಷೆ, ಪ್ರಾಂತ ಯಾವುದೂ ಭೇದ ಭಾವಗಳು ಈ ನದಿಗಳಿಗೆ ಇಲ್ಲ. ಎಲ್ಲವೂ ಒಂದೇ. ಹೀಗಾಗಿ ನದಿಯಲ್ಲಿ ಮಿಂದು ಪಾವನರಾಗಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದಕ್ಕೆ ತೀರ್ಥಯಾತ್ರೆಯಲ್ಲಿ ನದಿ ಸ್ನಾನ, ನದಿ ಪೂಜೆ, ನದಿಗೆ ಬಾಗಿನ ನೀಡುವುದು, ಈ ತರದೆಲ್ಲ ಕಾರ್ಯಕ್ರಮಗಳು ಅನೂಚಾನವಾಗಿ ನಡೆದುಕೊಂಡು ಬರ್ತಾ ಇದೆ. ಗಿರಿ ಪರ್ವತಗಳಲ್ಲಿ ಹುಟ್ಟಿ ಸಾವಿರಾರು ಮೈಲಿ ದೂರ ಹರಿದು ನದಿನಾಂ ಸಾಗರೋ ಗತಿ
ಅಂದ್ರೆ ನದೀನಾಂ ಸಾಗರೋ ಗತಿ. ನದಿ ಕೊನೆಗೆ ಏನಾಗತ್ತೆ, ಸಾಗರವೇ ಗತಿ ಅಂತ ಸಾಗರಕ್ಕೆ ವಿಲೀನ ಆಗ್ತಾ ಇದೆ. ನದಿ ಅಂದ್ರೆ ಕೇವಲ ನೀರು ಅಥವಾ ಹರಿಯುವ ಸ್ಥಳ ಅಲ್ಲ, ಅದೊಂದು ಜಗತ್ತು. ನದಿ ಅಂದ್ರೆ ಒಗ್ಗಟ್ಟು, ನದಿಯಿಂದಲೇ ನಾಗರಿಕತೆ, ನದಿಯಿಂದಲೇ ಜನಜೀವನ, ನದಿಯಿಂದಲೇ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಇವೆಲ್ಲ. ನದಿ ತೀರದಲ್ಲಿಯೇ ತೀರ್ಥಕ್ಷೇತ್ರಗಳಿವೆ, ಕೃಷಿ ಭೂಮಿಗಳಿವೆ, ಕೈಗಾರಿಕೆಗಳು ಇವೆ. ನದಿಯನ್ನ ಸ್ಥೂಲವಾಗಿ ವಿಂಗಡಿಸಿದರೆ ಜೀವ ನದಿಗಳು, ದೇವ ನದಿಗಳು, ಪಾಪದೋಷ ನಿವೃತ್ತಿ ಮಾಡುವ ನದಿಗಳು, ಕ್ಷೇತ್ರ ನದಿಗಳು, ಉಗುಮ ನದಿಗಳು, ಉಪನದಿಗಳು, ಇದ್ರ ಜೊತೆಗೆ ಹೊರೆಗಳು, ಝರಿಗಳು, ದೋಣಿಗಳು, ಕಲ್ಯಾಣಿಗಳು, ದೇವ ಕಲ್ಯಾಣಿಗಳು, ಕೆರೆಗಳು, ಸಂಗಮಗಳು, ಸಾಗರಗಳು, ಸಾಗರ ಸಂಗಮಗಳು. ಮೂರ್ ಸಮುದ್ರ ಒಂದೇ ಕಡೆ ಸೇರುತ್ತೆ ನೋಡಿ ಕನ್ಯಾಕುಮಾರಿಯಲ್ಲಿ. ಪುಷ್ಕರಣಿಗಳು, ದೇವ ಪುಷ್ಕರಣಿಗಳು, ಇತ್ಯಾದಿ ಇತ್ಯಾದಿ. ಇನ್ನು ನಾನು ಹೇಳುತ್ತಾ ಇರುವುದು ಭಾರತದ ಪರಮ ಪವಿತ್ರ ಸಪ್ತ ನದಿಗಳ ಕುರಿತಾಗಿ ಹಾಗೂ ಅದರ ಮಹತ್ವದ ಕುರಿತಾಗಿ ಇನ್ನು ನನ್ನ ಉಪನ್ಯಾಸವನ್ನು ಮುಂದುವರಿಸ್ತಾ ಇದ್ದೀನಿ. ಈ ಸಪ್ತ ನದಿಗಳಲ್ಲಿ ನಾವು ಅನುದಿನವೂ ಸ್ಮರಣೆ ಈ ರೀತಿ ಮಾಡ್ತೀವಿ ಶ್ಲೋಕ ರೂಪದಲ್ಲಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಈ ಏನು ಶ್ಲೋಕ ಇದೆ, ಇದೇನು ಅಂದ್ರೆ ಇದೇನಕ್ಕೆ ಹೇಳ್ತೀವಿ, ಈ ಅಖಂಡ ಭಾರತದಲ್ಲಿ ಈ ನದಿಗಳಿಗೆಲ್ಲ ಹೋಗಿ ನಾವು ಸ್ನಾನ ಮಾಡ್ಕೊಂಡ್ ಬರಕ್ಕಾಗಲ್ಲ. ನಾವು ಮನೆಯಲ್ಲೇನೆ ಈ ಮಂತ್ರವನ್ನು ಹೇಳಿಕೊಳ್ಳುತ್ತಾ ಸ್ನಾನವನ್ನು ಮಾಡುವುದರಿಂದ, ಈ ನದಿಗಳ ಸ್ಮರಣೆಯಿಂದನೇ ನಮಗೆ ಅಷ್ಟೂ ನದಿಗಳಲ್ಲಿ, ಸಪ್ತ ನದಿಗಳ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯವು ಪ್ರಾಪ್ತಿಯಾಗುತ್ತದೆ ಎನ್ನುವುದು ನಮ್ಮ ಋಷಿವಾಣಿ. ಅದಕ್ಕೋಸ್ಕರ ನಮ್ಮ ಸಂಸ್ಕೃತಿಯಲ್ಲಿ ನದಿಗಳಿಗೆ ಮಹತ್ವದ ಸ್ಥಾನ ಇದೆ. ನದಿಗಳು ಜೀವ ನದಿ ಅಲ್ಲ, ಜೀವ ನಾಡಿಗಳು. ಅಂದ್ರೆ ನಮಗೆ ಆರೋಗ್ಯವನ್ನು ಕೊಡುವಂಥವು. ಸಪ್ತ ನದಿಗಳಾದ ಗಂಗಾ, ಯಮುನಾ, ಸರಸ್ವತಿ, ಕಾವೇರಿ, ಸಿಂಧು, ನರ್ಮದಾ, ಗೋದಾವರಿ ಇವೆಲ್ಲ ಪುಣ್ಯ ಸ್ನಾನ ಮಾಡುವ ನದಿಗಳಾಗಿವೆ. ಇಲ್ಲಿ ಆರತಿ ಮಾಡುವುದು, ಬಾರ್ಗಿನ ಅರ್ಪಿಸುವುದು, ಗಂಗಾ ಪೂಜೆ ಮಾಡುವುದು ಸಂಪ್ರದಾಯಗಳು. ಈ ನದಿಯ ಪವಿತ್ರತೆಯಿಂದಾಗಿ ನಾವು ಪ್ರತಿ ದಿವಸ ಸಂಜೆ ಹೊತ್ತು ಆರತಿಯನ್ನು ಮಾಡ್ತೀವಿ. ನಮ್ಮ ಸ್ನಾನ ಮಾಡಿ ನಮ್ಮ ಪಾಪ ಕರ್ಮಗಳನ್ನು ಕಳೆದುಕೊಳ್ತಾ ಇದ್ದೀವಿ. ನಮ್ಮ ಸನಾತನ ಸಂಸ್ಕೃತಿ ಸಂಪ್ರದಾಯದಲ್ಲಿ ನದಿಗಳು, ಪುಷ್ಕರಣಿಗಳು, ಸರೋವರಗಳು, ಸಮುದ್ರ ಪ್ರದೇಶಗಳನ್ನು ತೀರ್ಥಗಳೆಂದು, ತೀರ್ಥಕ್ಷೇತ್ರಗಳೆಂದು ಕರೆಯುತ್ತೇವೆ. ತೀರ್ಥಕ್ಷೇತ್ರಗಳನ್ನು ಪೂಜಿಸುತ್ತೇವೆ. ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ಅವುಗಳ ಜಲವನ್ನ ಪಾನ ಮಾಡೋದ್ರಿಂದ ಪಾಪ ಪರಿಹಾರ ಆಗುತ್ತದೆ, ಪುಣ್ಯ ಸಂಪಾದನೆ ಆಗುತ್ತೆ ಅನ್ನೋದು ಪ್ರತೀತಿ. ತೀರ್ಥ ಎಂಬ ಶಬ್ದಕ್ಕೆ ಪುಣ್ಯ ಜಲ, ಪುಣ್ಯ ಸ್ಥಳ, ಸ್ನಾನಘಟ್ಟ, ಹೀಗೆ ನಾನಾ ರೀತಿಯ ಅರ್ಥಗಳಿದೆ. ತೀರ್ಥಗಳಲ್ಲಿ ಸ್ಥಾವರ, ಜಂಗಮ ಮತ್ತು ಮಾನಸ ಎಂಬ ತೀರ್ಥಗಳಿವೆ. ಯಾವುದು ಸ್ಥಾವರ? ಪುಷ್ಕರ, ನೈಮಿಷಾರಣ್ಯ ಇತ್ಯಾದಿಗಳನ್ನ ಸ್ಥಾವರ ತೀರ್ಥಗಳು ಅಂತ ಕರೀತಾರೆ. ಸ್ಥಾವರ ತೀರ್ಥಗಳು ಅಂದ್ರೆ ಯಾವುದು? ನಿಂತಿರುವ ತೀರ್ಥಗಳು ಅಂತ ಹೇಳ್ತೀವಿ. ಇನ್ನು ಜಂಗಮ ತೀರ್ಥಗಳು ಅಂದ್ರೆ ಯಾವುದು? ಜ್ಞಾನಿಗಳು, ಮೇಧಾವಿಗಳು, ಗುರುಗಳು, ಸಂಗಮರು ಇವರೆಲ್ಲ ಓಡಾಡುವ ತೀರ್ಥಗಳು ಇದ್ದ ಹಾಗೆ. ಓಡಾಡುವ ತೀರ್ಥಗಳು ಅಂದ್ರೆ ಏನು? ಅವರು ಮಾಡುವ ಉಪನ್ಯಾಸಗಳು, ಅವರ ಮಾತುಗಳ ಪ್ರವಚನಗಳು ನಮ್ಮ ಸಾಮಾನ್ಯ ಜನಗಳ ಮನಸ್ಸಿನಲ್ಲಿರುವ ದೋಷಗಳನ್ನು ನಿವಾರಣೆ ಮಾಡಿ, ಮಲಿನವನ್ನು ದೂರ ಮಾಡಿ, ಆತ್ಮವನ್ನು ಶುದ್ಧೀಕರಣ ಮಾಡುವ ಪ್ರಯತ್ನವೇ ಜಂಗಮ ತೀರ್ಥದ ಮುಖ್ಯ ಉದ್ದೇಶ. ಅವರ ಮಾತುಗಳಿಂದ, ಅವರ ಪ್ರವಚನಗಳಿಂದ ನಾವು ನಮ್ಮ ಅಂತಃಕರಣದಲ್ಲಿ ಬದಲಾವಣೆಯ ಮಾರ್ಗದತ್ತ ಹೋಗ್ತೇವೆ, ಜ್ಞಾನ ಮಾರ್ಗದಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಮಾನಸ ತೀರ್ಥ ಎಂದರೆ ಯೇಷಾಂ ವಾಕ್ಯೋದಕೆ ನೈವ ಶುದ್ಧಂತಿ ಮಲಿನ ಪ್ರಜಾಹ ಅಂತಾರೆ. ಅಂದರೆ ಸತ್ಯ, ಕ್ಷಮೆ, ಇಂದ್ರಿಯ ನಿಗ್ರಹ ಮುಂತಾದ ಆತ್ಮಗುಣಗಳು ಮಾನಸ ತೀರ್ಥ ಅನ್ಸ್ಕೊಳುತ್ತವೆ. ಅದೇನು ಇವಾಗ ತಾನೇ 3 ಗಂಟೆಯಿಂದ 3:00ವರೆಗೂ ನಾವು ಮಾಡಿದ್ವಲ್ಲ, ಯಾವುದು? ಧ್ಯಾನ, ಮೆಡಿಟೇಷನ್ನು, ಪ್ರಾಣಾಯಾಮ, ಯೋಗ, ವ್ಯಾಯಾಮಗಳು ಇವೆಲ್ಲ ನಮ್ಮ ಮಾನಸಿಕ ತೀರ್ಥ ಇದ್ದಾಗೆ. ಇವು ನಮ್ಮ ಮನಸ್ಸಿನಲ್ಲಿರುವ ಕಲ್ಮಶಗಳನ್ನ ದೂರ ಮಾಡಿ ಆಯುರಾರೋಗ್ಯವನ್ನು ವೃದ್ಧಿಸಿ ನಾವು ಹೆಚ್ಚು ಆರೋಗ್ಯವಂತರಾಗಿ, ಸದೃಢರಾಗಿ ಲೋಕ ಕಲ್ಯಾಣದಲ್ಲಿ ಭಾಗವಹಿಸಬಹುದು ಅಂತ ಹೇಳ್ಬೋದು. ಇನ್ನು ಬ್ರಹ್ಮ ಪುರಾಣದಲ್ಲಿ
4 ಬಗೆಯ ತೀರ್ಥಗಳನ್ನು ವರ್ಣಿಸಿದ್ದಾರೆ. ಅದು ಯಾವುದು ಅಂದ್ರೆ ದೈವ ತೀರ್ಥ, ಅಸುರ ತೀರ್ಥ, ಹರ್ಷ ತೀರ್ಥ, ಮಾನುಷ ತೀರ್ಥ ಅಂತ. ದೈವ ತೀರ್ಥ ಅಂದ್ರೆ ಗೋದಾವರಿ, ತುಂಗಾ ನದಿ, ಕುಂಗಭದ್ರ, ಕಾಶಿ, ಗಂಗೆ, ಪುಷ್ಕರ, ಪ್ರಯಾಗರಾಜ್ ಇವೆಲ್ಲ ದೇವರಿಂದ ನಿರ್ಮಿತವಾದಂತ ತೀರ್ಥಗಳು. ಅಸುರ ತೀರ್ಥ ಎಂದರೆ ಗಯಾ, ಮೈಸೂರು ಇತ್ಯಾದಿ, ಅಲ್ಲಿ ಅಸುರರಿಂದ ನಿರ್ಮಾಣವಾದಂಥವು. ಹರ್ಷ ತೀರ್ಥ ಅಂದ್ರೆ ಪ್ರಭಾಸ, ನರನಾರಾಯಣ, ಬದರಿಕಾಶ್ರಮ, ವಸಿಷ್ಠಾಶ್ರಮ ಇತ್ಯಾದಿ, ಇಲ್ಲಿ ಋಷಿಗಳಿಂದ ನಿರ್ಮಿತವಾದಂತ ತೀರ್ಥಗಳು ಇವೆ. ಹಾಗೆ ಮಾನುಷ ತೀರ್ಥ ಅಂದ್ರೆ ಮನು, ಅಂಬರೀಷ, ಪುರು ಮುಂತಾದ ರಾಜರುಗಳು ನಿರ್ಮಿಸಿದ ತೀರ್ಥಗಳು ಅಂತ ಹೇಳ್ತೀವಿ. ನಮ್ಮ ಶರೀರವನ್ನೇ ತೀರ್ಥ ಕ್ಷೇತ್ರಕ್ಕೆ ಹೋಲಿಸಿದ್ದಾರೆ. ಅದು ಹೇಗೆ ಅಂದ್ರೆ ಚಿದಂಬರಂ ತುಹೃನ್ ಮಧ್ಯಂ ಅಂದರೆ ನಮ್ಮ ಹೃದಯದ ಮಧ್ಯಭಾಗದಲ್ಲಿರುವ ಅನಾಹುತ ಚಕ್ರವೇ ಚಿದಂಬರ ಕ್ಷೇತ್ರ ಅಂತ. ವಾರಣಾಸಯೋರ್ ಮಧ್ಯ ವಾರಣಾಸಿ, ಹುಬ್ಬುಗಳ ಮಧ್ಯದ ಸ್ಥಾನವೇ ವಾರಣಾಸಿ ತೀರ್ಥಕ್ಷೇತ್ರ. ವಾರಣಾಸಿಲಿ ಯಾರು? ಶಿವ. ಶಿವನೇ 3ನೇ ಕಣ್ಣು, ಆಜ್ಞಾಚಕ್ರ. ಇಲ್ಲಿರೋದು ಆಜ್ಞಾಚಕ್ರ, ಅದನ್ನ ಪ್ರತಿನಿಧಿಸುವಂತ ಅದು ಇಲ್ಲಿದೆ ಅಂತ ಹೇಳ್ತೀವಿ ನಾವು. ದಹಾರಾಯೋಧ್ಯ ರಾಜಿತ ರಾಮ ಅಂದ್ರೆ ನಮ್ಮ ಹೃದಯವೇ ಅಯೋಧ್ಯ ಅಂತ ಕರೀತಾರೆ. ಅಂದ್ರೆ ನಮ್ಮ ಶರೀರಕ್ಕೆ ಎಷ್ಟು ಪಾವಿತ್ರತೆ ಇದೆ. ನದಿಗೆ ಹೋಲಿಸಿದ್ದಾರೆ. ನದಿಯಲ್ಲಿನ ಪಾವಿತ್ರತೆಯನ್ನ ನಮ್ಮ ಶರೀರದಲ್ಲಿ ಕಂಡುಕೊಂಡಿದ್ದಾರೆ ನಮ್ಮವರು. ಹಾಗಾಗಿ ನಮ್ಮ ಶರೀರ ಬಹಳ ಅದ್ಭುತವಾದಂತ ಒಂದು ಸಂಸ್ಥಾನ ಆಗಿದೆ. ಇದನ್ನ ಬಹಳ ಎಚ್ಚರಿಕೆಯಿಂದ ಭಗವಂತ ಕೊಟ್ಟ ಪ್ರಸಾದ ಅಂತ ನಾವು ಹೆಚ್ಚು ಈ ಪ್ರಾಣಾಯಾಮ, ಯೋಗ, ಧ್ಯಾನ, ಮೆಡಿಟೇಷನ್, ಸಜ್ಜನ ಸಾಂಗತ್ಯ ಇವನ್ನೆಲ್ಲ ಮಾಡಿಕೊಂಡು ಜೀವನವನ್ನ ಕಳೀತಾ ಸನ್ಮಾರ್ಗದಲ್ಲಿ ಹೋಗುವುದು ದೇಶದ ಅಭ್ಯುದಯಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ಬೋದು. ಕಾಶಿ ಕ್ಷೇತ್ರಂ ಶರೀರಂ ತ್ರಿಭುವನ ಜನನೀ ಜ್ಞಾನಗಂಗಾ ಭಕ್ತಿ ಶ್ರದ್ಧಾ ಗಯೇಯಂ ನಿಜ ಗುರು ಚರಣ ಧ್ಯಾನ ಯೋಗ ಪ್ರಯಾಗ ಅಂತ ಹೇಳ್ತಾರೆ. ಅಂದ್ರೆ ಶರೀರವೇ ಕಾಶಿ ಕ್ಷೇತ್ರ, ಜ್ಞಾನವೇ ಗಂಗಾ ನದಿ, ಭಕ್ತಿ ಶ್ರದ್ಧೆಗಳೇ ಗಯಾ ಕ್ಷೇತ್ರ, ಗುರುಚರಣ ಧ್ಯಾನ ಯೋಗವೇ ಪ್ರಯಾಗ ತೀರ್ಥ ಅಂತ ಹೇಳ್ತಾರೆ. ಅಂದರೆ ಬ್ರಹ್ಮಜ್ಞಾನಿಯಾದ ತನ್ನ ಗುರುವಿನ ಶ್ರೀ ಚರಣವನ್ನ ಧ್ಯಾನ ಮಾಡುವುದೇ ಯೋಗ, ಅದೇ ಪ್ರಯಾಗ ಅಂತ ಹೇಳ್ತಾರೆ. ಇನ್ನು ತೀರ್ಥಕ್ಷೇತ್ರಗಳ ಬಗ್ಗೆ ಹೇಳ್ತಾ ಹೋಗ್ಬೇಕು ಅಂತಂದ್ರೆ, ಪವಿತ್ರ ಸಪ್ತ ನದಿಗಳನ್ನ ಏಕೆ ಸಂದರ್ಶಿಸಬೇಕು ಅಂತಂದ್ರೆ ಇದಕ್ಕೆ ಹಲವಾರು ಕಾರಣಗಳಿದೆ. ಮನುವಿನ ಪ್ರಕಾರ ಧರ್ಮಾಚರಣೆಗೆ 10 ಲಕ್ಷಣಗಳಿದೆ. ಅವು ಯಾವುವು ಅಂದ್ರೆ ಧರ್ಮ, ಧೃತಿ, ಕ್ಷಮ, ದಮ, ಅಸೋಮ, ಶೌಚ, ಇಂದ್ರಿಯ ನಿಗ್ರಹ, ಧೀ, ವಿದ್ಯಾ, ಸತ್ಯ ಮತ್ತು ಅಕ್ರೋಧ. ತೀರ್ಥಯಾತ್ರೆ ಮಾಡೋದ್ರಿಂದ ಧೃತಿ ಉಂಟಾಗುತ್ತೆ, ಅಂದ್ರೆ ಧೈರ್ಯ ಬರುತ್ತೆ, ಸಹನೆ ಸಿದ್ಧಿಸುತ್ತೆ, ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ, ಮನೋಬಲ ವೃದ್ಧಿ ಆಗುತ್ತೆ, ನಾವು ಸನ್ಮಾರ್ಗದಲ್ಲಿ ಹೋಗೋದಿಕ್ಕೆ ಸಹಾಯ ಮಾಡುತ್ತೆ. ತೀರ್ಥ ಎಂಬ ಪದಕ್ಕೆ 3 ಅರ್ಥಗಳಿವೆ. ತೀ ಅಂದ್ರೆ ತೀನ್ ಅಂದ್ರೆ 3 ಅರ್ಥ. ತೀರ್ಥ ಈ 3 ಅರ್ಥಗಳು ಯಾವುವು ಅಂದ್ರೆ ಧರ್ಮ, ಕಾಮ ಮತ್ತು ಮೋಕ್ಷ. ಈ 3 ಪುರುಷಾರ್ಥಗಳು. ತೀರ್ಥಯಾತ್ರೆಯಿಂದ ಅರ್ಥ ಸಂಗ್ರಹವಾಗಲ್ಲ, ಅರ್ಥದ ವ್ಯಯವಾಗತ್ತೆ. ಇನ್ನು ಧರ್ಮ, ಕಾಮ, ಮೋಕ್ಷಗಳನ್ನು ಸಾಧಿಸಲು ತೀರ್ಥಯಾತ್ರೆ ಮಾಡ್ಬೇಕಾಗತ್ತೆ ನಾವು. ಧರ್ಮವೆಂದರೆ ಪುಣ್ಯವನ್ನು ಸಂಪಾದಿಸುವುದು ಅಂತ, ಅಂದರೆ ಒಳ್ಳೆಯ ಲೋಕಕ್ಕೆ ಹೋಗುವ ಬಯಕೆ ಅಂತ ಆಗುತ್ತೆ. ಕಾಮ ಅಂದರೆ ಪ್ರಾಪಂಚಿಕ ಸುಖ ಸಂಪತ್ತುಗಳು ಇಹಪರಗಳಲ್ಲಿ ಒಳ್ಳೆಯದಾಗಲಿ ಎನ್ನುವ ಬಯಕೆ. ಮೋಕ್ಷ ಅಂದ್ರೆ ಧರ್ಮ, ಕಾಮ, ಮೋಕ್ಷದಲ್ಲಿ ಕೊನೆಯದು ಮೋಕ್ಷ. ಮೋಕ್ಷ ಅಂದ್ರೆ ಪರಮಾತ್ಮನ ಪಾದಾರ ವಿಂದವನ್ನು ಸೇರಿಕೊಳ್ಳುವುದು ಎಂದಾಗುತ್ತದೆ. ಇನ್ನು ಇಷ್ಟೆಲ್ಲ ಆದ್ಮೇಲೆ ಇದು ನದಿ ಮಹತ್ವೇ, ಸಾಗರಗಳು, ಇದ್ರ ಬಗ್ಗೆ ಒಂದು ಸ್ಥೂಲವಾಗಿ ಒಂದು ಪರಿಚಯ ಮಾಡ್ಕೊಂಡ್ವಿ. ಇನ್ನು ನದಿಗಳ ಬಗ್ಗೆ ಇದು ಮಾಡೋಣ. ಮೊದಲಿಗೆ ನಾನು ನರ್ಮದಾ ತಗೋತೀನಿ, ಆಮೇಲೆ ಗೋದಾವರಿ, ಸಿಂಧು, ಕಾವೇರಿ. ಇವತ್ತಿಗೆ ಅದನ್ನು ಮುಗಿಸ್ತೀವಿ. ನಾಳೆಗೆ ಗಂಗಾ, ಯಮುನಾ, ಸರಸ್ವತಿ, ನಾಳೆ ಅಥವಾ ಇನ್ಯಾವ ದಿನ ಕೊಡ್ತಾರೋ ಅವತ್ತೊಂದು ದಿವಸ ಈ ನೆಕ್ಸ್ಟ್ 3 ಕ್ಷೇತ್ರಗಳ ಬಗ್ಗೆ ತಿಳಿಸೋಣ.
ಗಂಗಾ ಗೋದಾವರಿ ನದಿಗಳಂತೆ ನರ್ಮದೆ ಕೂಡ ಮಹಾನದಿಯಾಗಿದೆ. ಮಹಾಭಾರತ, ಮತ್ಸ್ಯ ಪುರಾಣ, ಪದ್ಮ ಪುರಾಣ, ಕೂರ್ಮ ಪುರಾಣ, ಸ್ಕಂದ ಪುರಾಣಗಳಲ್ಲಿ ನರ್ಮದಾ ನದಿ ಕುರಿತಾಗಿ ಸಾಕಷ್ಟು ವಿವರಣೆಗಳಿದೆ. ಗ್ರೀಕ್ ಪ್ರವಾಸ ಕಥನವಾದ ಪೆರಿಪ್ಲಸ್ ನಲ್ಲಿ ನರ್ಮದೆಯನ್ನ ನರ್ಮದೋ ಎಂದು ಉಲ್ಲೇಖ ಮಾಡಿದ್ದಾರೆ. ಇನ್ನು ಟೆಲೆಮಿಯ ಬರವಣಿಗೆಯಲ್ಲಿ ನಮ್ಮದೋ ಎಂದು ಕರೀತಾರೆ. ನರ್ಮದಾ ವಿದ್ಯಾ ಮತ್ತು ಸತ್ಪುರ ಪರ್ವತ ಶ್ರೇಣಿಯಲ್ಲಿ ಸಂಧಿಸುವ ಮಧ್ಯಪ್ರದೇಶದ ರಾಜ್ಯದಲ್ಲಿ ಸಮುದ್ರ ಮಟ್ಟದಿಂದ 914 ಮೀಟರ್ ಎತ್ತರದಲ್ಲಿದೆ. ಅಮರಕಂಟಕ ಪರ್ವತದಲ್ಲಿ ಇದು ಹುಟ್ಟುತ್ತೆ. ನರ್ಮದಾ ನದಿ ಅತ್ಯಂತ ಪವಿತ್ರವಾದದ್ದು. ಅದರಲ್ಲಿ ಸಿಕ್ಕುವ ಶಿಲೆಗಳಿಂದ ಪವಿತ್ರವಾದ ಶಿವಲಿಂಗವನ್ನು ಪೂಜೆಗೆ ಸ್ವೀಕರಿಸುತ್ತಾರೆ. ಅಲ್ಲಿರೋ ಎಲ್ಲಾ ಕಲ್ಲುಗಳು ಗುಂಡನೆ ಆಕಾರದಲ್ಲಿರುತ್ತೆ, ಶಿವಲಿಂಗದ ಆಕಾರದಲ್ಲಿರುತ್ತೆ. ಹಾಗಾಗಿ ಅದನ್ನು ಶಿವಲಿಂಗ ಎಂದೇ ಸ್ವೀಕರಿಸುತ್ತಾರೆ, ಭಾವಿಸುತ್ತಾರೆ. ಇನ್ನು ನರ್ಮದಾ ನದಿಗೆ ಇನ್ನೊಂದು ಹೆಸರು ರೇವಾ ನದಿ ಅಂತ. ಅಂದ್ರೆ ನರ್ಮದಾ ನದಿಗೆ ಇರುವ ಇನ್ನೊಂದು ಹೆಸರು. ಪ್ರತಿಯೊಂದು ಶಿಲೆ, ಸಣ್ಣ ಸಣ್ಣ ಶಿಲೆ ಕೂಡ ಶಿವಲಿಂಗವೇ ಆಗಿದೆ. ರೇವಾಕ್ಕೆ ಸಬ್ ಕಂಕಡ್ ಶಂಕಡ್ ಹೈ ಅಂತ ಹೇಳ್ತಾರೆ. ಆಡು ಮಾತಿನಲ್ಲಿ ಮಧ್ಯಪ್ರದೇಶನಲ್ಲಿ ಹೇಳ್ತಾರೆ, ರೇವಾಕ್ಕೆ ಸಬ್ ಕಂಕಡ್ ಶಂಕಡ್ ಹೈ ಅಂತ. ಇದು ಪ್ರಸಿದ್ಧವಾದಂತ ಆಡು ಮಾತು. ನರ್ಮದಾ ನದಿಯ ಉಗಮ ಸ್ಥಳ ಮಧ್ಯಪ್ರದೇಶದ ಅಮರಕಂಟಕದಲ್ಲಿದೆ. ಇದು ಮೈಕಲಾ ಶ್ರೇಣಿಗಳಲ್ಲಿ ಬರುತ್ತದೆ. ನರ್ಮದಾ ನದಿಯು ನೈಋತ್ಯ ದಿಕ್ಕಿನಲ್ಲಿ ಸಾತ್ಪುರ ಮತ್ತು ವಿಂಧ್ಯ ಪರ್ವತಗಳ ಶ್ರೇಣಿಗಳಲ್ಲಿ ನಡುವೆ ಹರಿಯುತ್ತೆ. ಸರ್ದಾರ್ ಸರೋವರದ ಅಣೆಕಟ್ಟನ್ನ ಈ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಈ ನದಿಯ ದಡದಲ್ಲಿ ಒಂದು ಶಿವನ ದೇವಾಲಯವೂ ಇದೆ. ವಿಸ್ಮಯ ಎಂದ್ರೆ ನರ್ಮದಾ ನದಿಯು ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವ, ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಹರಿಯುವ ನದಿಯಾಗಿದೆ. ರಾಮಾಯಣ ಮತ್ತು ಮಹಾಭಾರತದ ಪುರಾಣಗಳಲ್ಲಿ ನರ್ಮದಾ ನದಿಯ ಬಗ್ಗೆ ಉಲ್ಲೇಖವಿದೆ. ನರ್ಮದಾ ನದಿಯನ್ನ ರೇವಾ ಎಂದೂ ಕರಿತೀವಲ್ಲ, ಹಾಗೆ ನರ್ಮದಾ ನದಿಯ ಎರಡೂ ದಂಡೆಗಳಲ್ಲಿ ಅನೇಕ ದೇವಸ್ಥಾನಗಳು, ಆಶ್ರಮಗಳು ಇವೆ. ಅಗಸ್ತ್ಯ, ಭಾರದ್ವಾಜ, ಭೃಗು, ಕೌಶಿಕ, ಮಾರ್ಕಂಡೇಯ, ಕಪಿಲ ಮುನಿ ಮುಂತಾದ ಮಹಾನ್ ಋಷಿಗಳು ನರ್ಮದಾ ನದಿ ತೀರದಲ್ಲಿ ತಪಸ್ಸನ್ನು ಆಚರಿಸಿ ಸಿದ್ಧಿಯನ್ನು ಪಡೆದಿದ್ದಾರೆ. ಇನ್ನು ಧಾರ್ಮಿಕ ನೆಲೆಗಟ್ಟಿನಲ್ಲಿ ನರ್ಮದಾ ನದಿ ಮೂಲ ಶಿವನಿಂದ ಬಂದಿದೆ. ಇದನ್ನು ಶಿವನ ಮಗಳು ಅಥವಾ ಶಂಕರಿಯ ಮಗಳು ಎಂದು ಕರೀತಾರೆ. ನರ್ಮದಾ ನದಿ ತಟಾಕದಲ್ಲಿ ಕಾಣಸಿಗುವ ಪ್ರತಿ ಕಲ್ಲು ಲಿಂಗಾಕಾರದಲ್ಲಿದೆ. ಈ ಕಲ್ಲುಗಳನ್ನ ಬಾಣಲಿಂಗ ಎಂದು ಕರೀತಾರೆ. ಅತಿ ಪವಿತ್ರವಾದ ಹಾಗೂ ಮಹತ್ವದ್ದು ಎಂದು ಹೇಳುತ್ತಾರೆ. ಒಂದು ದಂತಕಥೆಯ ಪ್ರಕಾರ ಶಿವ ಮೈಕಲ್ ಪರ್ವತದ ಮೇಲೆ ತಪಸ್ಸಿನಲ್ಲಿ ಕುಳಿತಿದ್ದ. ಈ ಅವಧಿಯಲ್ಲಿ ದೇವತೆಗಳು ಶಿವನನ್ನು ಆರಾಧಿಸುತ್ತಾ ಪೂಜಿಸಿದರು. ಆ ಸಮಯದಲ್ಲಿ ಶಿವನ ದೇಹದಿಂದ ಬಿದ್ದ ಬೆವರಿನ ಹನಿಗಳಿಂದ ಒಂದು ಸರೋವರ ನಿರ್ಮಾಣವಾಯಿತು. ಹಾಗೆ ಒಂದು ಸುಂದರವಾದಂತ ಲಾವಣ್ಯವತಿ ಹೆಣ್ಣು ಸೃಷ್ಟಿಯಾದಳು. ಅವಳನ್ನ ನರ್ಮದಾ ಎಂದು ಕರೆದರು. ಇನ್ನೊಂದು ಪೌರಾಣಿಕ ಕಥೆಯ ಪ್ರಕಾರ ನರ್ಮದೆ ರಾಜ ಮೇಕಲನ ಮಗಳು. ಅಲ್ಲಿ ರಾಜ ಒಬ್ಬ ಇದ್ದ, ರಾಜ ಮೇಕಲನ ಮಗಳು. ರಾಜ ಅವಳ ವಿವಾಹವನ್ನು ರಾಜಕುಮಾರ ಸೋನಭದ್ರನ ಜೊತೆ ನಿಶ್ಚಯ ಮಾಡ್ತಾನೆ. ಒಮ್ಮೆ ನರ್ಮದೆ ರಾಜಕುಮಾರನನ್ನು ನೋಡುವ ಸಲುವಾಗಿ ತನ್ನ ಸಖಿ ಜೋಹಿಲಾಲ್ ಅನ್ನ ಕಳಿಸ್ಕೊಡ್ತಾಳೆ. ಸಂದೇಶ ಕೊಟ್ಟು, ಹೋಗಿ ಹೇಳು ರಾಜಕುಮಾರನಿಗೆ ಸೋನಭದ್ರನ ಜೊತೆ ನಾನು ಮಾತಾಡ್ಬೇಕು ಅಂತಿದ್ದೇನೆ, ಭೇಟಿ ಆಗ್ಬೇಕು ಅಂತ. ಆದ್ರೆ ಅವಳನ್ನೇ ಕನ್ಫ್ಯೂಸ್ ಮಾಡ್ಕೊಂಡು ಅವನೇನ್ ಮಾಡ್ತಾನೆ, ಸೋನಭದ್ರ ಇವಳೇ ನರ್ಮದೆ ಅನ್ಕೊಂಡು ನಾನು ವಿವಾಹದ ಪ್ರಸ್ತಾಪವನ್ನು ಮಾಡ್ಬಿಡ್ತಾನೆ. ಆಗ ಅವಳು ಏನು ಮಾತಾಡೋ ಗೊತ್ತಾಗ್ದೇನೆ ಸಮ್ಮತಿ ಸೂಚಿಸ್ಬಿಡ್ತಾಳೆ. ಈ ವಿಷಯ ನರ್ಮದೆ ಗೊತ್ತಾಗತ್ತೆ, ರಾಜಕುಮಾರಿ ನರ್ಮದೆ ಗೊತ್ತಾಗತ್ತೆ. ಕೋಪದಿಂದ ಅವಳೇನ್ ಮಾಡ್ತಾಳೆ, ಇನ್ನು ಮುಂದೆ ನಾನು ಜೀವನ ಪರ್ಯಂತ ಮದುವೆ ಆಗೋದಿಲ್ಲ, ಕನ್ಯೆಯಾಗೆ ಉಳಿತೀನಿ ಅಂತ ಹೇಳಿ ಅವಳು ನದಿಯಾಗಿ ವಿರುದ್ಧ ದಿಕ್ಕಿನಲ್ಲಿ ನದಿ ಹರಿಕೊಂಡು ಹೋಗಿ ಅರಬ್ಬಿ ಸಮುದ್ರವನ್ನು ಸೇರ್ತಾಳೆ. ಈಶ್ವರನಿಂದ ಜನಿಸಿದ ನರ್ಮದೆಯನ್ನ ರುದ್ರಕನ್ಯೆ ಎಂದು ಕರೆಯುತ್ತೇವೆ. ಹಾಗಾಗಿಯೇ ನದಿಯ ನೀರು ಅತ್ಯಂತ ಪವಿತ್ರ ಎಂದು ಹೇಳ್ತಾರೆ. ಕೇವಲ ದರ್ಶನ ಮಾತ್ರದಿಂದ ಅನೇಕ ಪಾಪಕರ್ಮಗಳು
ನಾಶ ಆಗುತ್ತೆ. ಪ್ರತಿ ವರ್ಷ ಜನವರಿ ಮಕರ ಸಂಕ್ರಾಂತಿ ಸಮಯದಲ್ಲಿ ನರ್ಮದಾ ಜಯಂತಿಯನ್ನು ಆಚರಿಸ್ತೀವಿ. ಆ ಸಮಯದಲ್ಲಿ ಸಂಜೆ ಬೆಳಗ್ಗೆ ಪೂಜೆ ಪುನಸ್ಕಾರಗಳಿರುತ್ತೆ, ಸಂಜೆ ಆರತಿ ಇರುತ್ತೆ. ಒಂದು ಕಥಾನಕದ ಪ್ರಕಾರ ಭಗವಾನ್ ಶಿವ ತ್ರಿಪುರ ನನ್ನ ಅಗ್ನಿಯಲ್ಲಿ ಭಸ್ಮ ಮಾಡಿದ. ಆ ಚಿತಾಭಸ್ಮ ಅಮರಕಂಟಕ್ ಪ್ರದೇಶದಲ್ಲಿ ಬಿತ್ತು. ಅಲ್ಲಿ ಸಾವಿರಾರು ಶಿವಲಿಂಗಗಳು ಉದ್ಭವ ಆದವು. ಆ ಚಿಹ್ನೆಗಳು, ದಯವಿಟ್ಟು ಕ್ಷಮಿಸಿ, ವಿದ್ಯುತ್ ಶಕ್ತಿ ಪ್ರಾಬ್ಲಮ್ ಇದ್ದಿದ್ದು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಈ ಒಂದು ಕಥಾನಕದ ಪ್ರಕಾರ ಭಗವಾನ್ ಶಿವ ತ್ರಿಪುರ ರಾಕ್ಷಸನ್ನ ಅಗ್ನಿಯಲ್ಲಿ ಭಸ್ಮ ಮಾಡಿದಾಗ ಆ ಚಿತಾಭಸ್ಮ ಅಮರಕಂಟಕ್ ಪ್ರದೇಶದಲ್ಲಿ ಬಿತ್ತು. ಅಲ್ಲಿ ಸಾವಿರಾರು ಶಿವಲಿಂಗಗಳು ಉದ್ಭವವಾದವು. ಈ ಚಿಹ್ನೆ ಜಾಲೇಶ್ವರ್ ತಾಣದಲ್ಲಿ ಕಾಣಬಹುದು. ಮೋಕ್ಷದಾಯಕ ಪ್ರದೇಶ. ಇಲ್ಲಿ ದುರ್ಗಾ ಟೆಂಪಲ್ ಇದೆ. ಈ ಟೆಂಪಲ್ ಕೇವಲ ವರ್ಷಕ್ಕೆ ಒಮ್ಮೆ ನವರಾತ್ರಿಯಲ್ಲಿ ಮಾತ್ರ ತೆರೆದಿರುತ್ತೆ. ಹಾಗೇನೆ ಜಬಲ್ಪುರದಿಂದ 254 ಕಿಲೋಮೀಟರ್ ದೂರದಲ್ಲಿ ಅಮರಕಂಟಕ್ ಪ್ಲೇಸ್ ಇದೆ. ಅಮರಕಂಟಕ್ ದರ್ಶನಕ್ಕೆ ಚಳಿಗಾಲ ಅತ್ಯಂತ ಸೂಕ್ತವಾದದ್ದು. ಮಿಕ್ಕಿದ ಸೈನ್ನಲ್ಲಿ ಅಷ್ಟು ಚೆನ್ನಾಗಿರೋಲ್ಲ. ಮಧ್ಯಪ್ರದೇಶದ ಉಜ್ಜಯಿನಿಗೆ ಹೋದಾಗ ಮಹಾಕಾಲ್ ಮತ್ತು ಓಂಕಾರೇಶ್ವರ ದರ್ಶನಕ್ಕೆ ಹೋದಾಗ ನರ್ಮದಾ ನದಿ ದರ್ಶನವಾಗುತ್ತೆ. ಅದು ಬಹಳ ಒಳ್ಳೆಯದು. ನರ್ಮದಾ ನದಿಯನ್ನ ಮೋಕ್ಷದಾಯಿನಿ ಅಂತಲೂ ಕರೀತಾರೆ. ಅಲ್ಲಿ ಸ್ನಾನ ಮಾಡಿದ್ರೆ ಮೋಕ್ಷ ಪ್ರಾಪ್ತಿ ಅಂತಲೂ ಹೇಳ್ತಾರೆ. ಸೂಜಿಗವೆಂದರೆ ನರ್ಮದಾ ನದಿ ನಮ್ಮ ದೇಶವನ್ನ ಅಂದ್ರೆ ಮಧ್ಯಪ್ರದೇಶದಲ್ಲಿ 2 ಭಾಗವಾಗಿ ಕಾಣುತ್ತೆ. ನೀವು ಭಾರತದ ಭೂಪಾಟ ತಗೊಂಡು ನೋಡಿದಾಗ ನರ್ಮದಾ ನದಿ ಹೇಗೆ ಹೋಗಿದೆ ಅಂತ ನೋಡಿದಾಗ 2 ಭಾಗವಾಗಿ ವಿಚ್ಛೇದನ ಆದಂತೆ ಕಾಣಿಸುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನರ್ಮದಾ ನದಿಯನ್ನ ದೇವತೆ ಅಂತಾನು ಪೂಜಿಸ್ತೀವಿ. ಮೋಕ್ಷದಾಯಿನಿ ನರ್ಮದಾ ನದಿಯನ್ನ ಮಧ್ಯಪ್ರದೇಶ ಗುಜರಾತ್ನ ಜೀವನದಿ ಅಂದರೆ ಜೀವನಾಡಿ ಅಂತಾನು ಕರಿತೀವಿ. ನರ್ಮದಾ ನದಿ ಉಗಮದಿಂದ ಪಶ್ಚಿಮಕ್ಕೆ 1312 ಕಿಲೋಮೀಟರ್ ಹರಿದು ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಅದೇ ರೀತಿಯಾಗಿ ನರ್ಮದಾ ಪರಿಕ್ರಮ ಜಗತ್ ಪ್ರಸಿದ್ಧವಾದದ್ದು, ಪರಮ ಪವಿತ್ರವಾದದ್ದು ಹಾಗೂ ಮೋಕ್ಷದಾಯಕ. ಏನು ಪರಿಕ್ರಮ ಅಂದ್ರೆ ಸಾವಿರಾರು ಭಕ್ತರು ಯಾತ್ರೆ ಕೈಗೊಳ್ತಾರೆ. ಅದು ಹೇಗೆ ಅಂದ್ರೆ ನರ್ಮದಾ ಪರಿಕ್ರಮ ಎಂದರೆ ದೇವಸ್ಥಾನದಲ್ಲಿ ದೇವರಿಗೆ ಪ್ರದಕ್ಷಿಣೆ ಹಾಕೋ ರೀತಿ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ತೀವಲ್ಲ ಆ ತರ. ನದಿ ದಂಡೆಯ ಸುತ್ತ ನಮ್ಮ ನಡಿಗೆಯಲ್ಲಿ ಆರಂಭಿಸಬೇಕು. ಬಲಬದಿಯಲ್ಲಿ ನದಿ ಹರಿತಾ ಇರುತ್ತೆ, ಅದರ ಪಕ್ಕದಲ್ಲಿ ನಾವು ನಡೀತಾ ಇರ್ಬೇಕು. ಕೈಯಲ್ಲಿ ಒಂದು ದಂಡ ಇರ್ಬೇಕು, ಹೆಗಲಲ್ಲಿ ಒಂದು ಬ್ಯಾಗ್ ನೇತಾಕೊಂಡಿರ್ಬೇಕು. ದಿನಕ್ಕೆ 2 ಬಾರಿ ಪೂಜೆ ಮಾಡಬೇಕು, ಆರತಿ ಮಾಡಬೇಕು. ಕನಿಷ್ಠ ಅಂದ್ರೆ 15 ಕಿಲೋಮೀಟರ್ ನಡಿಬೇಕು. ಈ ರೀತಿಯಾಗಿ ಈ ನದಿ ಎಲ್ಲಿವರೆಗೂ ಹರಿಯುತ್ತೆ ಆರಂಭದಿಂದ ಅಲ್ಲಿವರೆಗೂ ಕಾಲ್ನಡಿಗೆಯಲ್ಲೇ ಹೋಗ್ಬೇಕು. ಇದನ್ನ ಉತ್ತರ ಪ್ರದೇಶ್ ಮತ್ತು ಮಧ್ಯಪ್ರದೇಶದ ಜನ ಸಾಕಷ್ಟು ಆಚರಿಸ್ತಾರೆ. ಹಾಗೆ ನರ್ಮದಾ ನದಿ ಅಮರಕಂಟಕ್ನಲ್ಲಿ ಹುಟ್ಟಿ ನೇಮಾವರ್ ನಗರದಲ್ಲಿ ಹರಿದು ನಂತರ ಓಂಕಾರೇಶ್ವರದ ಮೂಲಕ ಹಾದು ಹೋಗುತ್ತೆ. ಬರಿಗಾಲಲ್ಲಿ ಈ ಪರಿಕ್ರಮ ನಡೆಯುತ್ತೆ. ದಾರಿಯುದ್ದಕ್ಕೂ ಆಶ್ರಮಗಳು, ಧರ್ಮಶಾಲೆಗಳು ಇವೆ. ಹಳ್ಳಿಗಳಲ್ಲಿ ತಂಗಬಹುದು. ಕಾಲ್ನಡಿಗೆ ಸಾಧ್ಯವಾಗದವರು ಜೀಪ್ ಬಸ್ಗಳಲ್ಲಿ ಕೂಡ ಆಯ್ಕೆ ಮಾಡಿಕೊಂಡು ಹೋಗ್ತಾರೆ ಅಂತ ಹೇಳಬಹುದು. ಅಮರಕಂಟಕವನ್ನ ಮೇಖಲಾ ಅಂತಾನು ಕರೀತಾರೆ. ಅಂತೆಯೇ ನರ್ಮದಾ ನದಿಗೆ ಮೇಖಲ ಕನ್ಯಕಾ ಅನ್ನೋ ಹೆಸರು ಇದೆ. ನರ್ಮದೆಯ ಇನ್ನೊಂದು ಹೆಸರು ರೇವ. ರೇವ ಅಂದರೆ ಧುಮುಕುವುದು, ಕುಪ್ಪಳಿಸುವುದು ಎಂದು ಅರ್ಥ ಆಗುತ್ತೆ. ಬಹುಶಃ ಅಮರಕಂಟಕದಿಂದ 3500 ಅಡಿಗಳ ಕೆಳಗೆ ನೆಗೆದು ಕುಪ್ಪಳಿಸುತ್ತೆ. ಹಾನಿ ಬರುವ ನೀರನ್ನ ನಾವು ರೇವ ಎಂದು ಕರಿತೀವಿ. ಈ ನದಿ ಹರಿಯುವ ದಾರಿಯಲ್ಲಿ ಕಪಿಲ, ವೈಶಾಲ್ಯ, ಯರುಂದಿ, ಇಕ್ಷು ನದಿಗಳು ಸೇರ್ಕೊಳ್ಳುತ್ತವೆ. ಸ್ಕಂದ ಪುರಾಣದ ಪ್ರಕಾರ ರೇವಾಖಂಡದಲ್ಲಿ ಯಾವನೇ ಮನುಷ್ಯ ನರ್ಮದಾ ನದಿಯಲ್ಲಿ ಎಲ್ಲಿ ಸ್ನಾನ ಮಾಡಿದರೂ ಅದು ಅವನ 100 ಜನ್ಮದ ಪಾಪವನ್ನ ನಾಶ ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನ ನೆಕ್ಸ್ಟ್ ನಾನು ಗೋದಾವರಿ ವಿಷಯವಾಗಿ ತಗೊಳ್ತೀನಿ. ಗೋದಾವರಿಗೆ ನಾವು 7 ನದಿಗಳಲ್ಲಿ ಹೇಳಿದ್ವಿ, ಅದರಲ್ಲಿ ನರ್ಮದಾ ಆಯ್ತು. ಈಗ ಈ ಗೋದಾವರಿ ಪೂರ್ವ ಕಥನದ ಪ್ರಕಾರ ಅನಿರೀಕ್ಷಿತವಾಗಿ ಒದಗಿದ
ಗೋಹತ್ಯ ಪಾಪವನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಗೌತಮ ಋಷಿಗಳು ಶಿವನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸ್ತಾರೆ. ಆಗ ಆಗ ಈಶ್ವರನ ಕೃಪೆಯಿಂದ ಒಂದು ಗಂಗಾ ಹುಟ್ಟಿದ ನದಿಯೇ ಗೋದಾವರಿ. ಗಂಗೆನ ಅವ್ರು ಪ್ರಸಾದಿಸ್ತಾನೆ ಯಾರು? ಈಶ್ವರ. ಅದನ್ನ ನದಿನ ತಗೊಂಡ್ ಬರ್ತಾರೆ. ಅದು ಪುರಾಣದ ಕತೆ. ಆಂಧ್ರಗೆ ಗಂಗೆಯನ್ನು ಭೂಲೋಕಕ್ಕೆ ಭಗೀರಥ ತರುವ ಮೊದಲೇ ಗೌತಮರು ಶಿವನಿಂದ ಈ ಗಂಗಾ ಜಲವನ್ನು ಪಡೆದಿದ್ದರಿಂದ ಈ ಗೋದಾವರಿಯನ್ನು ವೃದ್ಧ ಗಂಗಾ ಅಂತೀವಿ. ಅಂದ್ರೆ ಗಂಗಾ ನದಿಯ ಆರಂಭಕ್ಕೆ ಮೊದಲೇ ಗೋದಾವರಿ ನದಿ ಭೂಮಿಗೆ ಬಂದಿತ್ತು. ಅದಕ್ಕೆ ಅದು ಸೀನಿಯರ್ ಅಲ್ವಾ, ಅದಕ್ಕೆ ವೃದ್ಧ ಗಂಗಾ ಅಂತ ಕರೀತಾರೆ. ಮಿಕ್ಕಿದ್ದಕ್ಕೆ ಬೇರೆ ಅಂತ ಹೇಳ್ತಾರೆ. ಗೋದಾವರಿ ನದಿ ಉಗಮ ಮಹಾರಾಷ್ಟ್ರದ ನಾಸಿಕ ಜಿಲ್ಲೆಯ ತ್ರಯಂಬಕದ ಬಳಿ ಇರುವ ಬ್ರಹ್ಮಗಿರಿ ಧವಳೇಶ್ವರದಲ್ಲಿ ನಡೆಯುತ್ತೆ. ಇಲ್ಲಿ 2 ಕೌಲಗಳಾಗಿ ಒಡೆದು ಒಂದು ಗೌತಮ ಗೋದಾವರಿ, ಒಂದು ವಸಿಷ್ಠ ಗೋದಾವರಿ ಅಂತ ಕರೀತಾರೆ. 2 ಎಂದು ಕರೀತಾರೆ. ಭದ್ರಾಚಲಂ ಆಂಧ್ರದಲ್ಲಿ ಭದ್ರಾಚಲಂ, ರಾಜಮಹೇಂದ್ರಿ, ಕೋಟಪಲ್ಲಿ ಇಂಥ ಮುಂತಾದ ಪ್ರದೇಶಗಳಲ್ಲಿ ಗೋದಾವರಿ ನದಿ ಹರಿಯುತ್ತೆ. ಇದು ಪ್ರಮುಖ ಯಾತ್ರಾ ಸ್ಥಳಗಳು ಆಗಿವೆ. ಗೋದಾವರಿ ಭಾರತದ 2ನೇ ದೊಡ್ಡ ನದಿ. ಇದು ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರ ಬಳಿ ಮಹಾರಾಷ್ಟ್ರದ ಪಶ್ಚಿಮ ರಾಜ್ಯದಲ್ಲಿ ಆರಂಭವಾಗಿ ಆಂಧ್ರ ಪ್ರದೇಶ್, ತೆಲಂಗಾಣ ರಾಜ್ಯದ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ತಲುಪುತ್ತೆ. ಭಗವಾನ್ ರಾಮಚಂದ್ರ ಪ್ರಭು ತನ್ನ ತಂದೆ ದಶರಥನ ಅಸ್ಥಿಯನ್ನ ನಾಸಿಕ್ನ ಗೋದಾವರಿಯಲ್ಲಿ ವಿಸರ್ಜಿಸಿದನಂತೆ. ಇದು ತ್ರೇತಾಯುಗದಲ್ಲಿ ನಡೆದ ಘಟನೆ. ಹೀಗಾಗಿ ದೇಶಾದ್ಯಂತ ಸಾವಿರಾರು ಭಕ್ತರು ಆ ಪ್ರಾಂತದಲ್ಲಿ ಇರುವಂತವ್ರು ವರ್ಷವಿಡೀ ನಾಸಿಕ್ನ ಪವಿತ್ರ ಗೋದಾವರಿ ನದಿಯಲ್ಲಿ ಅಸ್ಥಿ ವಿಸರ್ಜನೆ ಕ್ರಿಯೆಯನ್ನು ನಡೆಸ್ತಾರೆ. ಹೇಗೆ ನಾವು ಗಯಾ ಕ್ಷೇತ್ರದಲ್ಲಿ ಗಂಗಾ ನದಿ ತೀರದಲ್ಲಿ ಅಸ್ಥಿ ವಿಸರ್ಜನೆಯನ್ನು ಮಾಡ್ತೀವಿ, ಅದೇ ರೀತಿಯಾಗಿ ಇಲ್ಲೂ ಮಾಡ್ತಾರೆ. ಗೋದಾವರಿಯನ್ನು ದಕ್ಷಿಣದ ಗಂಗೆ ಅಂತಾನು ಕರಿತೀವಿ ನಾವು. ಗೋದಾವರಿ ನದಿ ಸುಮಾರು 1465 ಕಿಲೋಮೀಟರ್ ಉದ್ದವಿರುವ ಗೋದಾವರಿ ನದಿ ಗಂಗಾ ನದಿಯ ನಂತರದ ಅತಿ ದೊಡ್ಡ ನದಿಯಾಗಿದ್ದು ಭಾರತದ 2ನೇ ದೊಡ್ಡ ನದಿ. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ನದಿಯಾಗಿದೆ. ಕರ್ನಾಟಕದಲ್ಲಿ 44,410 ಕಿಲೋಮೀಟರ್ನಷ್ಟು ಜಲಾನಯನ ಪ್ರದೇಶವನ್ನ ಈ ಗೋದಾವರಿ ನದಿ ನಮಗೆ ಕೊಟ್ಟಿದೆ. ಗೋದಾವರಿ ನದಿಯ ಉಪನದಿಗಳು ಮಂಜ್ರಾ. ಈ ಮಂಜ್ರಾ ನದಿ ಗುಲ್ಬರ್ಗ ಜಿಲ್ಲೆಯ ಉತ್ತರ ಭಾಗದಲ್ಲಿ ಸ್ವಲ್ಪ ದೂರ ಹರಿಯುತ್ತೆ. ನಾಸಿಕ್ನಲ್ಲಿ ನಡೆಯುವ ಕುಂಭಮೇಳದಲ್ಲಿ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ತೊಲಗಿ ಆಧ್ಯಾತ್ಮಿಕ ಮುಕ್ತಿ ದೊರೆಯುತ್ತೆ ಅಂತ ಹೇಳ್ತಾರೆ. ಹಾಗೆ ಗೋದಾವರಿಯನ್ನ ದಕ್ಷಿಣ ಗಂಗೆ ಎಂದು ಕರೆದ ಹಾಗೆ ಗೋದಾವರಿ ಆದಿಲಾಬಾದ್ ಜಿಲ್ಲೆಯ ಮೂಲಕ ಬಸರಾ ಅಂತಂದ್ರೆ ಅದೊಂದು ಪ್ರದೇಶ, ಜಿಲ್ಲೆ. ಆ ಆದಿಲಾಬಾದ್ ಜಿಲ್ಲೆಯಲ್ಲಿ ಆದಿಲಾ ಜಿಲ್ಲೆಯ ಬಸರಾ ಪ್ರಾಂತದಲ್ಲಿ ಹೋಗುತ್ತೆ. ಅದನ್ನ ಹೆಡ್ ಕ್ವಾರ್ಟರ್ಸ್ ತೆಲಂಗಾಣವನ್ನು ಸೇರುತ್ತೆ. ತದನಂತರದಲ್ಲಿ ಆಂಧ್ರ ಪ್ರದೇಶದ ಮೂಲಕ ಹಾದು ಹೋಗುವಾಗ ಧರ್ಮಪುರಿ ಅಂದ್ರೆ ಅನಂತಪುರದಲ್ಲಿ ಒಂದಿದೆ ಧರ್ಮಪುರಿ ಅಂತ, ಆ ಜಿಲ್ಲೆಯ ಮೂಲಕ ಹಾದು ಹೋಗುತ್ತೆ. ಈ ಧರ್ಮಪುರಿ ಒಂದು ಯಾತ್ರಾ ಸ್ಥಳ ಆಗಿದೆ. ಅನೇಕ ಪುರಾತನ ದೇವಾಲಯಗಳು ಇದೆ. ಇಲ್ಲಿ ಸ್ನಾನ ಮಾಡೋದ್ರಿಂದ ಮೋಕ್ಷದಾಯಕ ಮತ್ತು ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಈ ಗೋದಾವರಿ ನದಿ ಹೀಗೆ ಮುಂದುವರಿದು ಡೆಕ್ಕನ್ ಪ್ರಸ್ಥಭೂಮಿಯನ್ನು ದಾಟುತ್ತಾ 2 ಕವಲುಗಳಾಗಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಬಸರಾ ಕ್ಷೇತ್ರ ಯಾವುದು? ಪುಣ್ಯಕ್ಷೇತ್ರದಲ್ಲಿ ಬಸರಾ ಕ್ಷೇತ್ರದಲ್ಲಿ ಖ್ಯಾತ ಸರಸ್ವತಿ ದೇವಾಲಯ ಇದೆ. ಇದು ಗೋದಾವರಿ ನದಿ ತೀರದಲ್ಲೇ ಇದೆ. ಇದು ಭಾರತದಲ್ಲಿ ಸರಸ್ವತಿಯ 2ನೇ ದೇವಾಲಯ. ಮೊದಲನೇದು ಯಾವ್ದಪ್ಪ? ಪಾಕಾಕ್ರಮಿತ ಕಾಶ್ಮೀರದ ಕಿಶನ್ ಗಂಗಾ ಕಣಿವೆಯಲ್ಲಿ ಶಾರದಿ ಎನ್ನುವ ಹಳ್ಳಿಯಲ್ಲಿದೆ. ಇಲ್ಲಿ ಈ ಬಸರಾದಲ್ಲಿ ಪುಟ್ಟ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ವೇದವ್ಯಾಸ ಮಹರ್ಷಿಗಳು ಇಲ್ಲಿ ಸಾಕಷ್ಟು ಸಮಯ ಕಾಲ ಕಳೆಯುತ್ತಿದ್ದರು. ವ್ಯಾಸ ಮಹರ್ಷಿಗಳು ಮಹಾಭಾರತವನ್ನ ಇದೇ ಸ್ಥಳದಲ್ಲಿ ಬರೆದರು ಎನ್ನುವುದಕ್ಕೆ ಉಲ್ಲೇಖಗಳು ಇದೆ. ಇಲ್ಲಿ ಮಾರ್ಬಲ್ ಸ್ಟೋನ್ ನಿಂದ ನಿರ್ಮಿತವಾದ ವ್ಯಾಸರ ವಿಗ್ರಹ ಬಹಳ ಚೆನ್ನಾಗಿದೆ. ಗೋದಾವರಿ ನದಿಗೆ ಶ್ರೀರಾಮರಿಗೆ ಅರ್ಪಿತವಾದಂತ ದೇವಾಲಯ ಅಂದ್ರೆ ಭದ್ರಾಚಲಂ ಎಲ್ರಿಗೂ ಗೊತ್ತಿರುವಂತ ಜಾಗ. ಈ ಭದ್ರಾಚಲಂನಲ್ಲಿ ಶ್ರೀರಾಮನ ದೇವಾಲಯ ಇದೆ. ಇದು ತೆಲಂಗಾಣದ ಖಮ್ಮಂ ಜಿಲ್ಲೆಯಲ್ಲಿದೆ. ಪುರಾಣಗಳ ಪ್ರಕಾರ ರಾಮನು ಖರದೂಷಣರನ್ನು ಒಳಗೊಂಡಂತೆ ಸುಮಾರು 14,000 ರಾಕ್ಷಸರನ್ನು ನಾಶ ಮಾಡ್ತಾನೆ. ಅವರ ಚಿತಾಭಸ್ಮದ ಮೇಲೆ ದುಮ್ಮಗುಡ್ಡಂ ಅಂತ ಒಂದು ಸ್ಥಳ ನಿರ್ಮಾಣವಾಯಿತು ಅಂತ ಹೇಳ್ತಾರೆ.
ಇಲ್ಲಿ ದುರ್ಗಾದೇವಿಯ ದೇವಾಲಯ ಇದ್ದು ನವರಾತ್ರಿ ಸಮಯದಲ್ಲಿ ಮಾತ್ರ ತೆಗೆದಿರುತ್ತೆ. ಭದ್ರಾಚಲಂನಿಂದ 5 ಕಿಲೋಮೀಟರ್ ಅಂತರದಲ್ಲಿ ಗುಂಡಾಲ ಎನ್ನುವ ಸ್ಥಳ ಇದೆ. ಅಲ್ಲಿ ಬಿಸಿ ನೀರಿನ ಬುಗ್ಗೆಗಳು ಇವೆ. ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಕೊರೆಯುವ ಚಳಿಗಾಲದಲ್ಲಿ ಈ ನದಿಯಲ್ಲಿ ಸ್ನಾನ ಮಾಡಿ ಸಂತಸ ಪಟ್ಟಿದ್ರು ಅಂತಕ್ಕೆ ಉಲ್ಲೇಖಗಳು ಇದೆ. ಇನ್ನು ಸಿಂಧೂ ನದಿಯ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಸಿಂಧೂ ನದಿ ಉದ್ದ 3180 ಕಿಲೋಮೀಟರ್ ಹಾಗೂ ನದಿಯ ವಿಸ್ತೀರ್ಣ ಸುಮಾರು 11,65,000 ಚದುರ ಕಿಲೋಮೀಟರ್ ಹರಡಿದೆ. ಇದರಲ್ಲಿ ಭಾರತದಲ್ಲಿ ಕೇವಲ 800 ಕಿಲೋಮೀಟರ್ ಮಾತ್ರ ಹರಿಯುತ್ತೆ. ಸಿಂಧೂ ನದಿ ನಾಗರಿಕತೆ ನಿರ್ಮಾಣವಾಗಿದ್ದು ಕಟ್ಟಿ ಬೆಳೆಸಿದ್ದು ದಕ್ಷಿಣದ ಏಷ್ಯನ್ನರು. ಇದು 5,000 ವರ್ಷಗಳ ಹಿಂದೆ ರೂಪುಗೊಂಡಿದ್ದು. ಅತಿ ಹಳೆಯ ನಾಗರಿಕತೆಗಳಾದ ಹರಪ್ಪೋ ಮೊಹೆಂಜೋದಾರೋ ಬೆಳೆದಿದ್ದು ಸಿಂಧೂ ನದಿಯ ಕಣಿವೆಯಲ್ಲಿ. ಸಿಂಧೂ ನದಿ ಸುಮಾರು 3,600 ಸಿಂಧೂ ನದಿ ಕಣಿವೆಯಲ್ಲಿ. ಸಿಂಧೂ ನದಿಯಲ್ಲಿ ನೆಕ್ಸ್ಟ್ ನಾನು ಇನ್ನು ಕಾವೇರಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಕಾವೇರಿ ಬಹಳ ಪ್ರಮುಖವಾದಂತಹ ನದಿ, ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಕಾವೇರಿ ದಕ್ಷಿಣ ಕರ್ನಾಟಕದ ಜೀವ ನದಿ ಅಂತಾನು ಕರೀತಾರೆ. ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ಬಂದಂತದ್ದು. ತಲಕಾವೇರಿ ಎಂಬ ಸ್ಥಳದಲ್ಲಿ ಸಮುದ್ರ ಮಟ್ಟದಿಂದ 4,400 ಎತ್ತರದಲ್ಲಿ ಉಗಮಿಸಿದ ಈ ನದಿ ಚಾಮರಾಜನಗರ ಜಿಲ್ಲೆಯ ಮೂಲಕ ತಮಿಳುನಾಡಿಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಕಾವೇರಿ ನದಿಯ ಪಥ 755 ಕಿಲೋಮೀಟರ್ ಉದ್ದವಾಗಿದೆ. ಇದರ ಜಲಾನಯನ ಪ್ರದೇಶ 81,155 ಕಿಲೋಮೀಟರ್ ಸ್ಕ್ವೇರ್, ಅಂದರೆ 31,334 ಸ್ಕ್ವೇರ್ ಮೈಲ್ನಷ್ಟು ಇದೆ ಅಂತ ಹೇಳ್ತಾರೆ. ಕಾವೇರಿ ನದಿಯ ಉಪನದಿಗಳು ಶಂಖ, ಹೇಮಾವತಿ, ಅರ್ಕಾವತಿ, ಕಪಿಲ, ಲಕ್ಷ್ಮಣ ತೀರ್ಥ, ಲೋಕಪಾವನಿ ಅಂತ ಹೇಳ್ಬೋದು. ಇನ್ನು ಕಾವೇರಿ ಉದ್ದ 800 ಕಿಲೋಮೀಟರ್ ಅಂದ್ರೆ ಕರ್ನಾಟಕದಲ್ಲಿ 320 ಕಿಲೋಮೀಟರ್ ಅಷ್ಟೇ ಅಂದ್ರೆ ಹರಿಯೋದು. 416 ಕಿಲೋಮೀಟರ್ನಷ್ಟು ತಮಿಳುನಾಡಿನಲ್ಲೇ ಹರಿಯುತ್ತೆ. ಪಶ್ಚಿಮ ಘಟ್ಟದಲ್ಲಿ ಇರುವ ಬ್ರಹ್ಮಗಿರಿ ಬೆಟ್ಟಗಳಿಂದ ಹೊರಹೊಮ್ಮುತ್ತದೆ. ಇದನ್ನು ಜೀವ ನದಿ ಎಂದು ಹೆಸರಿಸಲಾಗಿದೆ. ಇದು ತಾನು ಹರಿಯುವ ಜಾಗದ ಭೂಮಿಗಳನ್ನ ಫಲವತ್ತು ಮಾಡಿ ಕೃಷಿ ಜೀವನಕ್ಕೆ ದಾರಿಯನ್ನು ತೋರಿಸಿದೆ, ಅನ್ನದ ದಾರಿಯನ್ನು ತೋರಿಸಿದೆ, ಜನಜೀವನರ ಜೀವನಾಡಿಯಾಗಿದೆ. ಕಾವೇರಿ ನದಿಯನ್ನು ದೇವತೆ ಅಂತ ಪೂಜಿಸುತ್ತೀವಿ. ಕಾವೇರಿ ಉಗಮ ಸ್ಥಾನವಾದ ತಲಕಾವೇರಿಯಲ್ಲಿ ತುಲಾ ಸಂಕ್ರಮಣದಂದು ಪವಿತ್ರ ತೀರ್ಥ ಕುಂಡಿಕೆಯಲ್ಲಿ ಕಾವೇರಿ ಉದ್ಭವ ಆಗುವುದನ್ನ ಪ್ರತಿ ವರ್ಷ ಜನರು ನೋಡ್ತಾರೆ. ಇನ್ನು ಕಾವೇರಿ ಹುಟ್ಟು ಬಗ್ಗೆ ಹೇಳ್ಬೇಕು ಅಂದ್ರೆ, ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿರುವ ಹಾಗೆ ಬ್ರಹ್ಮಗಿರಿಯಲ್ಲಿ ಕವೇರ ಅಂತ ಒಬ್ಬ ಮುನಿ ಇದ್ದ. 1000 ವರ್ಷಗಳವರೆಗೆ ತಪಸ್ಸನ್ನು ಆಚರಿಸ್ತಾನೆ. ತಪೋಬಲದಲ್ಲಿ ಉತ್ಪನ್ನವಾದಂತ ಅಗ್ನಿ ಜ್ವಾಲೆಯಿಂದ 3 ಲೋಕಗಳು ತಲ್ಲಣಗೊಳ್ಳುತ್ತೆ. ಆಗ ಸಮಸ್ತ ಋಷಿ ಮುನಿಗಳು ಬಂದು ಕೇಳ್ಕೊತಾರೆ. ಆಗ ಬ್ರಹ್ಮ ತನ್ನ ಕೈನಲ್ಲಿ ನೀರನ್ನು ತಗೊಂಡು ಪ್ರೋಕ್ಷಣೆ ಮಾಡಿ ಜ್ವಾಲೆಯನ್ನು ಶಮನಗೊಳಿಸಿ ಕವೇರ ಮುನಿಯ ಬಯಕೆಯನ್ನು ಕೇಳ್ತಾನೆ. ಅಪ್ಪ, ನನಗೆ ಪುತ್ರ ಸಂತಾನ ಬೇಕು ಅಂತ ಕೇಳಿದಾಗ, ಅಯ್ಯ, ನಿನಗೆ ಪುತ್ರ ಸಂತಾನ ಇಲ್ಲ, ನಿನ್ನ ಈ ಜನ್ಮದಲ್ಲಿ ಇಲ್ಲ, ಅದು ಲೋಪಮುದ್ರೆ ಎಂಬ ಕುಲ ಪ್ರಸೂತಿಯನ್ನ ನಿಂಗೆ ದಯಪಾಲಿಸ್ತೀನಿ ಅಂತ ಒಂದು ಮಾನಸ ಪುತ್ರಿಯನ್ನ, ಔರಸ ಪುತ್ರಿಯನ್ನ ಅವ್ರಿಗೆ ಕೊಡ್ತಾರೆ. ಕವೇರ ಮುನಿ ಅಂತ್ಯಕಾಲ ಶ್ರಮಿಸಿದ ಹಾಗೆ ಈ ಲೋಕಂಪಾವನೆ ಬೆಳೀತಾ ಹೋಗ್ತಾಳೆ. ಲೋಪಮುದ್ರೆ ಬೆಳೀತಾ ಹೋಗ್ತಾಳೆ. ಅವ್ರ ದೇಹ ತ್ಯಾಗ ಮಾಡಿದ ಮೇಲೆ ಅವಳು ಅದನ್ನೇ ಆಶ್ರಮವನ್ನ ಮುಂದುವರ್ಸ್ಕೊಂಡು ಹೋಗ್ತಾಳೆ. ಶಿವನನ್ನ ತಪಸ್ಸು ಮಾಡ್ತಾ ಇರ್ತಾಳೆ. ಅವಳು ಒಂದು ಶಿವನಿಂದ ನಿರ್ಮಲವಾದ ನದಿಯ ರೂಪದಲ್ಲಿ ತಾನು ಹರಿಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಹೀಗಿರುವಾಗ ಅಗಸ್ತ್ಯ ಮಹರ್ಷಿಗಳು ಬ್ರಹ್ಮಗಿರಿ ಬೆಟ್ಟಕ್ಕೆ ಬರ್ತಾರೆ. ಲೋಪಮುದ್ರೆಯ ಆತಿಥ್ಯವನ್ನು ಸ್ವೀಕರಿಸ್ತಾರೆ. ಈಕೆ ಕವೇರ ಮಹರ್ಷಿಗಳ ಪತ್ರಿ ಆಗಿದ್ರಿಂದ ಕಾವೇರಿ ಎಂಬ ಹೆಸರು ಇವಳಿಗಿತ್ತು. ಅಗಸ್ತ್ಯರು ಪುತ್ರ ಸಂತಾನಕ್ಕಾಗಿ ಕಾವೇರಿಯನ್ನು ಒಪ್ಪಿಸಿ ವಿವಾಹ ಆಗ್ತಾರೆ. ಇಬ್ಬರು ಬ್ರಹ್ಮಗಿರಿಯಲ್ಲೇ ವಾಸವಾಗಿರ್ತಾರೆ. ಹೀಗಿರುವಾಗ ಅಗಸ್ತ್ಯರು ತನ್ನ ಶಿವನ ಅನುಗ್ರಹ ಹಾಗೂ ನದಿಯಾಗಿ ಹರಿಯುವ ಬಯಕೆಯನ್ನ ಈ ಯಾರೋ ಲೋಪಮುದ್ರೆ ಕೇಳ್ಕೊತಾಳೆ. ಅದಕ್ಕೆ ಅವನೇನ್ ಮಾಡ್ತಾನೆ, ಇವಳನ್ನ ಹೀಗೆ ಮಾಡಿದ್ರೆ ಬಿಡಕ್ಕಾಗಲ್ಲ ಅಂದ್ಬಿಟ್ಟು ತನ್ನ ತಪಶಕ್ತಿಯಿಂದ ಕಾವೇರಿಯನ್ನ ಕಮಂಡಲುಗಳೊಳಗೆ ಬಂಧಿಸಿ ಇಟ್ಬಿಡ್ತಾರೆ. ಅದನ್ನ ಒಂದು ದಿವಸ ಶಿಷ್ಯರಿಗೆ ಕೊಟ್ಬಿಟ್ಟು ಸಂಧ್ಯಾ ವಂದನೆಗೆ ಹೋದಾಗ ಕಮಂಡಲುನಲ್ಲಿದ್ದಂತಹ ಕಾವೇರಿ ಅವಳೇನ್ ಮಾಡ್ತಾಳೆ, ಕಮಂಡಲದಿಂದ ಕೆಳಗೆ ಜಾರಿ
ನದಿಯಾಗಿ ಹರಿದು ಹೋಗ್ತಾಳೆ. ಶಿಷ್ಯರ ತಡೆಯಕ್ಕೆ ಹೋದಾಗ ಅವಳು ಗುಪ್ತಗಾಮಿನಿ ಆಗ್ಬಿಡ್ತಾಳೆ. ಸ್ವಲ್ಪ ದೂರ ಹೋದ್ಮೇಲೆ 3 ಗಾವದ ದೂರ ಹೋಗಿರ್ತಾಳೆ. ಅಗಸ್ತ್ಯರಿಗೆ ಅಲ್ಲಿಗೆ ಬರ್ತಾರೆ. ಅವರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ಪರಿಪರಿಯಾಗಿ ಬೇಡ್ಕೋತಾರೆ, ಅಮ್ಮ ದಯವಿಟ್ಟು ಕ್ಷಮಿಸು, ನಾನು ಈ ತರ ಮಾಡಿದ್ದು ತಪ್ಪಾಯ್ತು, ನಾನು ಈಗ ಮಾಡಬಾರ್ದಾಗಿತ್ತು ಅಂತ. ಆಗ ಲೋಪಮುದ್ರೆ ಅಗಸ್ತ್ಯರ ಪತ್ನಿ ಆಗ್ತಾಳೆ. ತನ್ನ ಶರೀರವನ್ನು 2 ಭಾಗವಾಗಿ ಮಾಡ್ಕೋತಾಳೆ. ಒಂದೊಂದು ಭಾಗವನ್ನ ನದಿ ರೂಪದಲ್ಲಿ ಕಾವೇರಿನಿಂದ ಹಸಿರಿತಾಳೆ. ಇನ್ನೊಂದು ರೂಪ ಅಗಸ್ತ್ಯ ಮುನಿಗಳ ಪತ್ನಿಯಾಗಿ ಮುಂದುವರಿತಾಳೆ, ಜೀವನವನ್ನ ನಡೆಸ್ತಾಳೆ. ಹಾಗೆ ತಲಕಾವೇರಿಯ ಕಾವೇರಮ್ಮ ದೇವಿಗೆ ಸಮರ್ಪಿತವಾಗಿದೆ. ತಲಕಾವೇರಿಯು ಕಾವೇರಮ್ಮನಿಗೆ ಸಮರ್ಪಿತವಾಗಿದೆ. ಇಲ್ಲಿ ಪ್ರಮುಖ ದೇವತೆಯಾಗಿ 2 ದೇವತೆಗಳಿದ್ದಾರೆ. ಒಂದು ಈಶ್ವರನ ದೇವಸ್ಥಾನ, ಇನ್ನೊಂದು ಗಣೇಶನ ದೇವಸ್ಥಾನ. ತಲಕಾವೇರಿಯಿಂದ ಬ್ರಹ್ಮಗಿರಿ ಬೆಟ್ಟ ತಲುಪಲು 450 ಮೆಟ್ಟಿಲುಗಳು ಹತ್ತಬೇಕಾಗತ್ತೆ. ನೀವು ಬೆಳಗಿನ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಈ ಭಾಗದ ದೇವಸ್ಥಾನಗಳು ತೆಗೆದಿರುತ್ತವೆ. ತಲಕಾವೇರಿ ಸೇರಲು ಭಾಗಮಂಡಲದಿಂದ ಸುಮಾರು 8 ಕಿಲೋಮೀಟರ್ ಆಗುತ್ತೆ. ಕೇರಳದ ಪಾನತ್ತೂರಿನಿಂದ 36 ಕಿಲೋಮೀಟರ್ಗಳಾಗುತ್ತೆ. ಕೊಡಗು ಜಿಲ್ಲೆಯ ಮಡಿಕೇರಿಯಿಂದ 48 ಕಿಲೋಮೀಟರ್ ದೂರದಲ್ಲಿದೆ. ತಲಕಾಡು ಆಸುಪಾಸಿನ ಪ್ರೇಕ್ಷಣೀಯ ಸ್ಥಳಗಳು ನಾವು ಹೋಗ್ಬೇಕು ಅಂತಂದ್ರೆ ತಲಕಾವೇರಿ ತುಲಾ ಸಂಕ್ರಮಣಕ್ಕೆ ಹೋಗಿ ಬರ್ಬೋದು, ಅಥವಾ ಬಿಡುವಿನ ಸಮಯದಲ್ಲಿ ಈ ಜಾಗಕ್ಕೆ ನೀವು ಹೋಗಿ ಬರ್ಬೋದು. ಇಲ್ಲಿ ಭಾಗಮಂಡಲ, ಮಲ್ಲಳ್ಳಿ ಜಲಪಾತ, ತಿರುಪು ಜಲಪಾತ, ಓಂಕಾರೇಶ್ವರ ದೇವಾಲಯ ಬಹಳ ಪುರಾತನವಾದಂತಹ ದೇವಾಲಯ, ಬಹಳ ಚೆನ್ನಾಗಿದೆ. ಮಡಿಕೇರಿ ಕೋಟೆ, ಅರಮನೆ, ಚಲಾವರ ಜಲಪಾತ, ರಾಜಾ ಸೀಟ್, ಮಾಂದಲಪಟ್ಟಿ, ದುಬಾರೆ ಆನೆ ಶಿಬಿರ, ಹಾರಂಗಿ ಜಲಾಶಯ, ಬೈಲುಕುಪ್ಪೆ ಗೋಲ್ಡನ್ ಟೆಂಪಲ್, ಟಿಬೇಟಿಯನ್ ಮಠ, ನಾಗರಹೊಳೆ, ಅಬ್ಬಿ ಫಾಲ್ಸ್, ಚಕ್ಲಿ ಹೊಳೆ, ಗ್ಲಾಸ್ ಬ್ರಿಡ್ಜ್ ಮಡಿಕೇರಿ, ಇವೆಲ್ಲ ಇದೆ ಇಲ್ಲಿ. ಕಾವೇರಿ ಹರಿದು ಬರುವ ಮಾರ್ಗದಲ್ಲಿ 3 ದ್ವೀಪಗಳು ನಿರ್ಮಾಣ ಆಗತ್ತೆ. ಯಾವ್ದು? ಶ್ರೀರಂಗಪಟ್ಟಣ, ಶಿವಸಮುದ್ರ ಹಾಗೂ ಶ್ರೀರಂಗಂ. ಇದನ್ನ ಶ್ರೀರಂಗಪಟ್ಟಣದಲ್ಲಿರೋದನ್ನ ಆದಿರಂಗ ಅಂತಾರೆ, ಶಿವನ ಸಮುದ್ರದ ಹತ್ರ ಇರೋದನ್ನ ಮಧ್ಯರಂಗ ಅಂತಾರೆ, ಶ್ರೀರಂಗಂ ಅದನ್ನ ಅಂತ್ಯರಂಗ ಅಂತಾರೆ. ಮಾರ್ಗಶಿರ ಮಾಸದಲ್ಲಿ ಈ 3 ಜಾಗಗಳಿಗೆ ನೀವು ಒಂದೇ ದಿವಸದಲ್ಲಿ 24 ಗಂಟೆ ಒಳಗೆ ಪ್ರಯಾಣ ಮಾಡಿ ದೇವರ ದರ್ಶನ ಮಾಡ್ಕೊಂಡ್ ಬಂದ್ರೆ ಅಖಂಡ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇತ್ತೀಚೆಗೆ ಬಹಳಷ್ಟು ಜನ ಕಾರ್ಗಳಲ್ಲಿ ಕ್ಯಾಬ್ಗಳು ಮಾಡ್ಕೊಂಡು ಒಂದೇ ದಿವಸದಲ್ಲಿ 3 ದ್ವೀಪಗಳನ್ನ ನೋಡಿ ರಂಗನಾಥನ ದರ್ಶನವನ್ನು ಮಾಡಿ ಬರ್ತಾರೆ. ಇದನ್ನ ತಾವು ಬೇಕಾದ್ರೆ ಪ್ರಯತ್ನ ಮಾಡ್ಬೋದು. ಒಂದು ದಿವಸದಲ್ಲಿ ಆರಾಮಾಗಿ ಹೋಗಿ ಬರ್ಬೋದು. ಬಟ್ ಬೆಳಗ್ಗೆ ಹೊರಡ್ಬೇಕು ಅಂತಂದ್ರೆ 2:30-3 ಗಂಟೆ ಹೊರಟ್ರೆ ಸಾಯಂಕಾಲದ ಒಳಗೆ 8 ಗಂಟೆ ಒಳಗೆ ಶ್ರೀರಂಗಂನ ದೇವಸ್ಥಾನವನ್ನ ರೀಚ್ ಆಗ್ಬೋದು. ಏನ್ ತೊಂದರೆ ಆಗೋದಿಲ್ಲ. ಕಾವೇರಿ ನದಿ ಉದ್ದಕ್ಕೂ ಅನೇಕ ತಟಾಕಗಳಲ್ಲಿ ಕಲೆ, ಸಾಹಿತ್ಯ, ಧರ್ಮ, ಸಂಸ್ಕೃತಿಗಳು, ವ್ಯವಸಾಯ, ಉದ್ಯಮಗಳು ಬೆಳೆದು ಕಾವೇರಿ ಭಾರತದ ಪ್ರಮುಖ ನದಿಯಾಗಿ ತೀರ್ಮಾನವಾಗಿದೆ. ಹಾಗೆ ಕಾವೇರಿ ನದಿ ಶ್ರೀರಂಗಪಟ್ಟಣದಲ್ಲಿ ಪಶ್ಚಿಮ ವಾಹಿನಿ ಎಂಬ ಹೆಸರಿನಿಂದ ಮುಂದುವರಿತಾಳೆ. ಮುಂದಕ್ಕೆ ಹೋಗ್ತಾ ಲೋಕಪವನಿ ಎಂಬ ನದಿಯನ್ನು ಸೇರ್ಕೊಳ್ತಾಳೆ. ಆಮೇಲೆ ಟಿ ನರಸೀಪುರದಲ್ಲಿ ಕಪಿಲಾ ನದಿಯನ್ನು ಸೇರ್ಕೊಂಡು, ಇದಕ್ಕೂ ಮುಂಚೆ ರೂಪಾಪುರದಲ್ಲಿ ಧರ್ಮ ಸಮೀಪ ಹೇಮಾವತಿಯನ್ನು ಸೇರ್ಕೊಂಡು ಮುಂದಕ್ಕೆ ಬರ್ತಾಳೆ. ಕನಕಪುರದ ಬಳಿ ಅರ್ಕಾವತಿ ನದಿಯನ್ನ ಸೇರ್ಕೋತಾಳೆ ಕಾವೇರಿ. ಅನಂತರ ತಲಕಾಡಿನ ಮೂಲಕ ಹಾದು ಹೋಗುತ್ತಾ ಶಿವನ ಸಮುದ್ರವನ್ನು ದ್ವೀಪ ಮಾಡಿ ಭೀಮೇಶ್ವರದ ಮೂಲಕ 50 ಕಿಲೋಮೀಟರ್ ದೂರದಲ್ಲಿರುವ ತಮಿಳುನಾಡಿಗೆ ಬರ್ತಾಳೆ. ಹುಗನ್ಗೆಲ್ ಫಾಲ್ಸ್ ನಲ್ಲಿ ಹೋಗಿ ಅಲ್ಲಿ ಜಾಯಿನ್ ಆಗಿ ಅಲ್ಲಿಂದ ಸೇಲಂ ಪ್ರವೇಶಿಸಿ ಅಲ್ಲಿ ಮೆಟ್ಟೂರು ಡ್ಯಾಮ್ ನಲ್ಲಿ ನೀರು ಸಂಗ್ರಹ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ತಿರುಪ್ಪರ ತುರೈನಲ್ಲಿ ಇನ್ನೊಂದು ಅಣೆಕಟ್ಟು ಮಾಡಿ ಅಲ್ಲಿ ಸಂಗ್ರಹ ಮಾಡ್ಕೊಂಡಿದ್ರೆ, ತಂಜಾವೂರಿನಲ್ಲಿ ಅಣೆಕಟ್ಟು ಕಟ್ಟಿ ಅಲ್ಲೂ ತಮಿಳುನಾಡಿನವರು ನೀರನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಒಟ್ಟು ತಮಿಳುನಾಡಿನಲ್ಲಿ 20 ಲಕ್ಷ ಎಕರೆ ಭೂಮಿಗೆ ನೀರನ್ನು ಉಣಿಸುತ್ತಾಳೆ. ಕಾವೇರಿ ಕರ್ನಾಟಕಕ್ಕಿಂತ ತಮಿಳುನಾಡಿಗೆ ಹೆಚ್ಚು ವರಪ್ರದವಾಗಿದ್ದಾಳೆ. ನಮ್ಮಲ್ಲೇ ಹುಟ್ಟಿದ್ರು ನಮಗೇನು ಲಾಭ ಇಲ್ಲ, ಬೇರೆಯವರಿಗೆ ಜಾಸ್ತಿ ಆಗ್ತಾ ಇದೆ. ಅದನ್ನ ಸಿಕ್ಕಾಪಟ್ಟೆ ಸಮೃದ್ಧವಾಗಿ ಹೇರಳವಾಗಿ ಉಪಯೋಗಿಸಿಕೊಂಡವರು ಅಂದ್ರೆ ತಮಿಳುನಾಡಿನವರು ಅಂತ ಹೇಳ್ಬೋದು. ಹೀಗೆ ಮುಂದೆ ಬರೆದು ತಂಜಾವೂರು, ಕುಂಭಕೋಣ ಮೂಲಕ ಪಲ್ಲವ ನೀರಂ, ಧರ್ಮಾಪುರ ದಾಟಿ ಸಂಗಮೇಶ್ವರದ ಮೂಲಕ ಪೂರ್ವ ಸಮುದ್ರವನ್ನು ಸೇರ್ತಾಳೆ. ಹೀಗೆ ಈ ಇವತ್ತಿನ ದಿವಸ 4 ನದಿಗಳ ಕುರಿತಾಗಿ ಒಂದು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ವಿ. ಸಮಯ ಮೀರ್ತಾ ಇದೆ. ನಾನು ಇಲ್ಲಿಗೆ ಇವತ್ತಿನ
ಒಂದು ಪ್ರವಚನವನ್ನು ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಗಂಗಾ ಯಮುನಾ ಸರಸ್ವತಿ ಬಗ್ಗೆ ಇನ್ನು ಹೆಚ್ಚು ವಿವರಗಳಿದೆ. ದಯವಿಟ್ಟು ಕ್ಷಮೆ ಮಾಡಿ, ಇವತ್ತು ಕರೆಂಟ್ ಹೋಗಿದ್ದಲ್ಪ ಮಾತಾಡೋದಕ್ಕೆ ಅನಾನುಕೂಲ ಆಯಿತು. ನನಗೆ 1-2 ನಿಮಿಷ ತೊಂದರೆ ಆಯಿತು. ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜ್ಯೋತಿ ಅವರಿಗೆ ಓವರ್ ಟು ಜ್ಯೋತಿ. ನಾನು ಉಪನ್ಯಾಸ ಮುಗಿಸ್ತಾ ಇದ್ದೀನಮ್ಮ. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏನು ಒಂದು ಸಪ್ತ ನದಿಗಳಲ್ಲಿ ಒಂದು 4 ನದಿಗಳ ಬಗ್ಗೆ ನೀವು ಇವತ್ತು ನಮ್ಗೆ ತಿಳಿಸ್ಕೊಟ್ರಿ. ತುಂಬಾ ಜನ ಇದ್ದು ಸ್ವಲ್ಪ ಫಾಸ್ಟ್ ಆಯ್ತು ಅಂತ ಹೇಳ್ತೀನಿ ಸ್ವಲ್ಪ ಸಾರಿ. ಆಕ್ಚುಲಿ ನನಗೆ ಬರ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದ್ದರಿಂದ. ಅದನ್ನು ನರ್ಮದಾ, ಗೋದಾವರಿ ಮತ್ತೆ ಸಿಂಧೂ ನದಿ, ಕಾವೇರಿ ನದಿ ಅವುಗಳ ಬಗ್ಗೆ ತುಂಬಾ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಟ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ನೆಕ್ಸ್ಟ್ ಇನ್ನು ವಿಡಿಯೋಗಳನ್ನ ನೋಡ್ಕೊಂಡು ನಾನು ಎಲ್ಲ ಕ್ಲಿಯರ್ ಆಗಿ ಬರ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್. ಸರ್, ಇಲ್ಲಿ ತನಕ ನಮ್ಗೆ ನಮ್ಮ ಜೀವ ನದಿಗಳ ಅನ್ನೋದಕ್ಕಿಂತ ಅಂದ್ರೆ ನಮ್ಮ ದೇಶದಲ್ಲಿ ಜೀವನಾಡಿಗಳು ಅನ್ನೋದ್ರ ಬಗ್ಗೆ, ಅಂದ್ರೆ ಸಪ್ತ ನದಿಗಳ ಬಗ್ಗೆ, ಅವುಗಳ ಉಪಯೋಗಗಳ ಬಗ್ಗೆ, ಯಾವ ರೀತಿ ಉಪಯೋಗ ಆಗುತ್ತೆ, ಒಂದು ಪ್ರಾಣಿ ಪಕ್ಷಿಗಳಿಂದ ಹಿಡಿದು ವನ ಮರ ಗಿಡಗಳಾಗಿರ್ಬೋದು, ಪ್ರತಿ ಒಂದಕ್ಕೂ ಜೀವನಕ್ಕೆ ಒಂದು ಉಪಯೋಗ ಆಗಂತ ಅದಕ್ಕೆ ಎಲ್ಲಾ ರೀತಿಯಲ್ಲಿ ಕೂಡ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಗೆ ತಿಳಿಸ್ಕೊಟ್ರು. ಮತ್ತೆ ತೀರ್ಥಗಳಾಗಿರ್ಬೋದು, ಅವುಗಳಲ್ಲಿ ಉಪ ನದಿಗಳು, ಜಂಗಮ ತೀರ್ಥ, ಸ್ಥಾವರ ತೀರ್ಥ ಅಂತ ಆಗಿರ್ಬೋದು, ಈ ತರ ಎಲ್ಲಗಳ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ತೀರ್ಥಾನದಲ್ಲಿ ತೀ ಅಂದ್ರೆ 3, ಮತ್ತೆ ಧರ್ಮ, ಕಾಮ, ಮೋಕ್ಷ, ಯಾವ ರೀತಿ ನಮ್ಗೆ ತೀರ್ಥಗಳಲ್ಲಿ ನಾವು ಪುಣ್ಯ ಸಂಪಾದನೆ ಮಾಡ್ಕೋಬಹುದು, ಮೋಕ್ಷನ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಕೂಡ ತುಂಬಾ ಕ್ಲಿಯರ್ ಕಟ್ ಆಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ನಿಮ್ಮ ಅನಿಸಿಕೆಗಳಾಗಿರ್ಬೋದು, ಏನಾದ್ರು ಕ್ವಶನ್ಸ್ ಆಗಿರ್ಬೋದು, ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಸರ್ನ ಕೇಳಿ, ನಿಮ್ಗೇನ ಡೌಟ್ಸ್ ಇದ್ರೆ ಸಮೇತ ಅವ್ರಿಗೆ ಕ್ಲಿಯರ್ ಮಾಡ್ತಾರೆ ಅಂತ ಹೇಳ್ತಾ, ಯಾರು ನಿಮ್ಮ ಅನಿಸಿಕೆಗಳಿದ್ರೆ ತಿಳಿಸಿ ಮಾಸ್ಟರ್ಸ್. ಮಾಸ್ಟರ್ಸ್, ನಿಮ್ಮ ಅನಿಸಿಕೆಗಳ ಬಗ್ಗೆ ಹೇಳಿ. ಇಷ್ಟೊತ್ತು ನೀವು ಕ್ಲಾಸ್ನ ಅಟೆಂಡ್ ಮಾಡಿದ್ದೀರಾ? ಓಕೆ. ಮಂಜುಳಾ ಮೇಡಮ್ ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ನಾರಾಯಣ ಸತ್ಯೇಂದ್ರ ಕುಮಾರ್ ಸರ್ ತುಂಬಾ ಚೆನ್ನಾಗಿ, ಅಂದ್ರೆ 4 ನದಿಗಳು ಬಗ್ಗೆ ಸವಿವರವಾಗಿ ಕೊಟ್ಟಿದ್ದಾರೆ. ಎಲ್ಲಿ ಹುಟ್ಟಿ ಎಲ್ಲಿ ಸೇರುತ್ತೆ, ಆಮೇಲೆ ಅದ್ರದ್ದು ತೀರ್ಥ ಕ್ಷೇತ್ರಗಳು, ಅಲ್ಲಿ ಮಿಂದ್ರೆ ನಮಗ್ ಮೋಕ್ಷ ಸಿಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ. ಯಾಕೆಂದ್ರೆ ನಾವು ನಾರ್ತ್ ಇಂಡಿಯಾ ಆ ಕಡೆ ಎಲ್ಲ ಟ್ರಿಪ್ ಮಾಡಿದೀವಿ, ಹಂಗಾಗಿ ಸರ್ ಹೇಳ್ತಾ ಇದ್ರು ಓಂಕಾರೇಶ್ವರ ಎಲ್ಲ ಅಂತ, ನಾಸಿಕ್ ಅಂತ, ಹಂಗಾಗಿ ಅದೆಲ್ಲ ಜ್ಞಾಪಕ ಬರ್ತಿತ್ತು. ಸರ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ತಿಳಿಸ್ಕೊಟ್ಟ ನಾರಾಯಣ್ ಸತ್ಯೇಂದ್ರ ಕುಮಾರ್ ಸರ್ಗೆ ಹೃತ್ಪೂರ್ವಕ ವಂದನೆಗಳು ಸರ್. ಥ್ಯಾಂಕ್ ಯು ಮೇಡಮ್. ನಾಗರತ್ನಮ್ಮ ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ಕಾರ ಮೇಡಮ್. ನಮ್ಗೆ ಒಂದ್ 4 ನದಿಗಳ ಪರಿಚಯ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ರ. ಇದ್ರಲ್ಲಿ ನಮ್ಗೆ 1-2 ನದಿ ಇಲ್ಲದೆ ಇರ್ಬೋದು, ಅದು ನೋಡ್ಕೋಬೇಕಾಗುತ್ತೆ. ನಾವು ಚೆನ್ನಾಗಿತ್ತು ಸರ್. ಯಾವ್ಯಾವ ನದಿಯಿಂದ ಏನೇನು ನಮಗೆ ಲಭಿಸುತ್ತೆ, ಯಾವ್ಯಾವ ನದಿಲಿ ಏನೇನ್ ಸಿಗುತ್ತೆ, ಅದು ಎಲ್ಲೆಲ್ಲಿ ಆಗುತ್ತೆ, ಎಲ್ಲೆಲ್ಲಿ ಏನೇನು ಉಪಯೋಗ ಕೊಡುತ್ತೆ ಹೇಳಿದ್ವಿ. ನಾವು ಕಾವೇರಿ ನದಿ ಹತ್ತಿರದಲ್ಲೇ ಸಮುದ್ರ, ಜೊತೆಗೆ ಶ್ರೀರಂಗಂ ಹೇಳಿದ್ರಿ. ಶ್ರೀರಂಗಮು, ಆದಿರಂಗ, ಅಂತ್ಯರಂಗ, ಮಧ್ಯರಂಗ ಅಂತ ಅದ್ರ ಬಗ್ಗೆ ನಾವು 3 ರಂಗಗಳು ನೋಡಿದ್ವಿ. ಬಟ್ ಅದು ಒಂದೇ ದಿನ ನೋಡಕ್ ಆಗಿಲ್ಲ. ಇವತ್ತು ಚೆನ್ನಾಗಿತ್ತು ಸರ್ ನಿಮ್ಮ ಉಪನ್ಯಾಸ. ಜೊತೆಗೆ ನಾವು ಶಿವ ಸಮುದ್ರ ಹತ್ರ ಎಲ್ಲ ಅದು ಗಗನಚುಕ್ಕಿ, ಬಚ್ಚಿಕ್ಕಿ ಅದೆಲ್ಲ
ಅಲ್ಲಿ ಪಕ್ಕದಲ್ಲೇ ನಮ್ಮ ಜಮೀನೆಲ್ಲ ಇರೋದು ನಮ್ಮ ತಂದೆಯದು. ಹಂಗಾಗಿ ನಾವು ಅವಾಗ ಹೋಗ್ತೀವಿ. ಇದು ಕಾವೇರಿ ನದಿ ಬೆಳಕವಾಡಿ ಅಂತ ಇದೆ, ಅಲ್ಲಿ ತುಂಬಾ ಚೆನ್ನಾಗಿ ಬಾಗಿನ ಟೈಮ್ ಈಗ ನಾವು ಆಷಾಢದಲ್ಲಿ ಮಾಡೋದಕ್ಕೆ ಅಂತ ಆ ದೇವಸ್ಥಾನ ಸುತ್ತ ಕಟ್ಕೊಂಡು ಬಂದಾಗ ನಮ್ಗೆ ಅದೇ ಒಂದು ಖುಷಿ. ಡೈಲಿ ವಾಕಿಂಗ್ ಹೋಗಿ ಹೊಳೆ ನೋಡೋದು, ಇವತ್ತು ಈ ಮರದವರೆಗೆ ಬಂತು, ಈ ಮರದವರೆಗೆ ಬಂತು, ಇಲ್ಲಿವರೆಗೆ ಬಂತು ಅಂತ. ನಮ್ಮೂರದು ನಮ್ಮ ತಂದೆ ಮನೆ ಬೆಳಕವಾಡಿ ಅಂತ. ಅಲ್ಲಿ ಒಂದು ಹೊಳೆ ಮಧ್ಯದಲ್ಲಿ ಬಸವ ಇದೆ. ಆ ಬಸವನ ಮೇಲ್ಗಡೆ ನದಿ ಬಂದ್ಬಿಡುತ್ತೆ, ಬಸವ ಮುಚ್ಚೋಗುತ್ತೆ. ಎಲ್ಲರೂ ಕೇಳೋದೆ, ಇವತ್ತು ಹೋಗಿದ್ದಲ್ಲ ಬಸವ ಮುಚ್ಚಿತ್ತಾ, ಬಸವ ಕಾಣಿಸ್ತಾ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಾದ್ರೆ ಅನುಭವ ಇವತ್ತು ಕಣ್ಣು ಮುಂದೆ ಬಂತು. ಸರ್ ಹೇಳ್ತಾ ಇರ್ಬೇಕಾದ್ರೆ ನಾವು ಇನ್ನು ಅಲ್ಲೇ ಇದೀವೇನೋ ಅನ್ನೋಷ್ಟು ಮಟ್ಟಿಗೆ ತುಂಬಾ ಚೆನ್ನಾಗಾಯ್ತು ಸರ್. ಧನ್ಯವಾದಗಳು ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನದಿಗಳ ಬಗ್ಗೆ. ಧನ್ಯವಾದಗಳು ಸರ್. ಇನ್ನು ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮುದ್ದೆಯಿಂದ ಹಾಡು ಅಂಬರೀಷ್ ಹೇಳಿದ್ರು, ಜೀವನದಿ ಕಾವೇರಿ ಅಂತ, ಕನ್ನಡ ನಾಡಿನ ನದಿ ಕಾವೇರಿ. ಅದು ನಿಜವಾಗ್ಲೂ ಕಾವೇರಿಗೋಸ್ಕರ ಎಷ್ಟೊಂದು ಜನ ತಮಿಳ್ನಾಡು ಇದಕ್ಕೂ ಎಷ್ಟೆಲ್ಲ ದೊಡ್ಡ ದೊಡ್ಡ ಇದೆಲ್ಲ ಆಗಿದೆ. ಇದೇ ತರನೇ ಎಲ್ಲ ತಮಿಳ್ನಾಡು ಬಂದು ಮಂಡ್ಯದಲ್ಲೆಲ್ಲ ಹೋರಾಟ ಮಾಡಿ ಸ್ಟೈಕ್ಗೆಲ್ಲ ನಾವುಗಳೆಲ್ಲ ಹೋಗ್ತೀವಿ. ಅದೆಲ್ಲ ತುಂಬಾ ಕಣ್ಣು ಮುಂದೆ ಬಂದು ಕಾವೇರಿ ನದಿ ಬಗ್ಗೆ ತುಂಬಾ ಧನ್ಯವಾದ ಸರ್. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಲಕ್ಷ್ಮೀ ದೇವಿ ಪಂಡಿತ್ ಮ್ಯಾಮ್ ಮಾತಾಡಿ. ನಮಸ್ತೆ ಸರ್, ತುಂಬಾ ಚೆನ್ನಾಗಿ ಕಳಿಸಿತ್ತು ಸರ್. ನಮಸ್ತೆ. ಕನ್ನಡ ನಾಡಿನ ಜೀವನದಿ ಕಾವೇರಿ ಕಾವೇರಿ ಕಾವೇರಿ. ತುಂಬಾ ಚೆನ್ನಾಗಿತ್ತು ಸರ್. ನಾವು ನದಿ ದರ್ಶನ ಮಾಡಿದಾಗ ಇಲ್ಲೇ ಕೂತ್ಕೊಂಡು ಎಲ್ಲ ನದಿ ದರ್ಶನ ಮಾಡ್ಸ್ಕೊಂಡಿದ್ದೀರಾ. ತುಂಬಾ ಪುಣ್ಯವಂತರು ಸರ್. ತುಂಬಾ ಚೆನ್ನಾಗಿತ್ತು. ಇನ್ನೂ ತುಂಬಾ ಕೇಳ್ಬೇಕು ನಿಮ್ ಬಾಯಿಂದ. ನಮಸ್ತೆ ಸರ್. ಬರ್ಲಿ ಅದು ಹೊರದ್ ಬರ್ತಾ ಇರಿ ನದಿಗಳ ಪ್ರವಾಹ ನಿಮ್ ಬಾಯಿಂದ. ನಮಸ್ತೆ ಸರ್. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಗೀತಾ ಮ್ಯಾಮ್ ಮಾತಾಡಿ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಇವತ್ತು ನದಿಗಳನ್ನ ಪರಿಚಯ, ನಾವು ಮನೆಯಲ್ಲಿ ಕೂತು ಸಹ ನದಿಗಳನ್ನ ನೋಡ್ತಾ ಸರ್ ಹೇಳೋದನ್ನ ಇಮ್ಯಾಜಿನ್ ಮಾಡಕ್ಕಂತ ಮನೆಯಲ್ಲೇನೆ ನಾವು ನೋಡ್ತಾ ಇದೀವಿ. ಅಲ್ಲಿಗೆ ಹೋಗಿ ನೋಡ್ಬೇಕಂತ ಏನೂ ಇಲ್ಲ ಮಾಸ್ಟರ್ಸ್. ಎಂತ ಅದ್ಭುತವಾದ ಕ್ಲಾಸ್ ಅನ್ನು ಕೊಡ್ತಾ ಇದಾರೆ ಸರ್. ಹಾಗಾಗಿ ಪ್ರತಿಯೊಬ್ರು ಅನಿಸಿಕೆಯನ್ನು ಕೊಡ್ಬೇಕು ಮಾಸ್ಟರ್ಸ್. ಯಾಕಂದ್ರೆ ನಮ್ಗೋಸ್ಕರ ಅವ್ರು ಸಮಯ ಕೊಡ್ತಾ ಇದಾರೆ ಸರ್. ನಮಗೋಸ್ಕರ ಜ್ಞಾನಾಂಶಕ್ಕೆ ಬಂದಿದಾರಂದ್ರೆ ಒಂದು ಕೃತಜ್ಞತೆ ಹೇಳಕ್ಕಾದ್ರೂ ನಾವು ಮುಂದೆ ಬರ್ಬೇಕು ಮಾಸ್ಟರ್ಸ್. ಅದ್ಭುತವಾದ ಕ್ಲಾಸ್ ಸರ್. ಪ್ರತಿ ಒಂದು ವೇದಿಕೆಯಲ್ಲಿ ಬರುವಾಗ ಏನಾದ್ರೂ ಒಂದು ವಿಶಿಷ್ಟತೆನ ತಗೊಂಡ್ ಬಂದಿರ್ತಾರೆ. ಹಾಗಾಗಿ ಸರ್ ಇನ್ನು ಮುಂದುವರೆದ ಭಾಗ ನದಿಗಳ ಬಗ್ಗೆ ನಾಳೆ ಸಹ ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ಎಲ್ಲರೂ ಆಸಕ್ತಿಯಿಂದ ಭಾಗವಹಿಸೋಣ. ಸರ್ ಹೇಳುವ ನದಿಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಅದನ್ನೆಲ್ಲ ನಾವು ಪಡ್ಕೊಂಡು ಧನ್ಯರು ಅಂತ ಹೇಳ್ಬಹುದು. ಅದೇ ರೀತಿ ಮಾಸ್ಟರ್ಸ್ ನೆನ್ನೆ ಲಿಂಕ್ ನ ಇವತ್ತು ವೈರಾಗ್ಯ ಎಂಬ ಟಾಪಿಕ್ ಚಾಟ್ ಬಾಕ್ಸ್ ಅಲ್ಲಿ ಇದೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಎಸ್ ಅಂತ ಕಾಮೆಂಟ್ ಮಾಡಿ. ಎಸ್ ಗುರುಜಿ, ತುಂಬಾ ಅದ್ಭುತವಾಗಿತ್ತು ಇವತ್ತು ಕ್ಲಾಸ್. ನಾಳೆ ಸಹ ಕಂಟಿನ್ಯೂ ಮಾಡಿ ಸರ್ ನೀವು. ಖಂಡಿತ ಮಾಡ್ತೀನಿ ಮಾತಾಡಿ. ಸರ್ ಸೈಡ್ ಫೇಸ್ ಕಾಣ್ತಿದೆ ಸರ್ ನಿಮ್ದು, ಮಧ್ಯದಲ್ಲಿ ಕಾಣ್ತಾ ಇಲ್ಲ ಫೇಸ್ ನಿಮ್ದು. ಎಸ್ ಸರ್, ಎಸ್ ಸರ್. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಎಸ್ ಮ್ಯಾಮ್. ಎಸ್ ಮಾಸ್ಟರ್, ನಿಮ್ ಮನ್ಸಿಗೆ ಏನಿದೆ, ಏನಾದ್ರು ಕ್ವಶನ್ಸ್ ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ವೆಂಕಟರಮಣ ಸರ್ ಇದ್ದಾರೆ ನೋಡ್ರಿ ಮ್ಯಾಮ್. ಜ್ಯೋತಿ ಮ್ಯಾಮ್. ಮೇಡಮ್. ವೆಂಕಟರಮಣ ಸರ್. ಎಸ್ ಇಲ್ಲ ಮೇಡಮ್, ಅವ್ರು ಲೆಫ್ಟ್ ಆಗಿದ್ದಾರೆ. ಇಲ್ಲ ಮ್ಯಾಮ್, ಈಗ ನೋಡ್ರಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ ನೋಡಿ ಮ್ಯಾಮ್. ಎಸ್ ಮೇಡಮ್, ಕೊಟ್ಟೆ. ನಮಸ್ತೆ ಮೇಡಮ್ ಅವರೇ. ನಾವು ಸ್ವಲ್ಪ ಯಾರು ಕಾಣೋದಿಲ್ಲ, ದೂರ ಇರ್ತೀರ. ನಾವು ತುಂಬಾ ದೂರದವರು ಗುರುಗಳೇ, ನಾವ್ ಯಾರಿಗೂ ಕಾಣೋದಿಲ್ಲ ಅಲ್ವಾ? ಹೌದು ಸರ್, ತುಂಬಾ ದೂರ ಇದೀವಿ, ಅದಕ್ಕೋಸ್ಕರ ಯಾರು ಕಾಣೋದಿಲ್ಲ. ಯಾಕಂದ್ರೆ ನಮ್ದು ಕರ್ನಾಟಕಕ್ಕೆ ಮೂಡನ ಬಾಗಿಲು. ಅಲ್ಲಿಂದ ನಾವು ಕಾಣಿಸ್ಬೇಕಾದ್ರೆ ಇವಾಗ ಮಧ್ಯಾಹ್ನ ಆಗೋಗ್ಬಿಟ್ಟಿದೆ, ಸಂಜೆ ಕಡೆಗೆ ಬರ್ತಾ ಇರೋದ್ರಿಂದ ನಾವು ಕಾಣೋದಿಲ್ಲ ಅಂತ ಅನ್ಕೊಂತೀನಿ. ಸಾರಿ ಸರ್. ತುಂಬಾ ಅದ್ಭುತವಾಗಿ ವಿವರಣೆ ಕೊಡ್ತಾ ಇದ್ರ ನದಿಗಳ ಬಗ್ಗೆ. ಆದ್ರೆ ಒಂದು ಸಣ್ಣ ಸಂದೇಶ ಬಂತು, ನಮ್ಮ ನದಿಗಳಲ್ಲಿ ನಮ್ಗೆ ಕೃಷ್ಣಾ ನದಿನೇ ದೊಡ್ಡದು ಅಂತ ಅನ್ಕೊಂಡಿದ್ದೆ ನಾನು. ಯಾಕೆಂದ್ರೆ ಗೋದಾವರಿ ನದಿಗಿಂತ ಕೃಷ್ಣಾ ನದಿ ದೊಡ್ಡದು ಅಂತ. ಕೃಷ್ಣಾ ನದಿ ಮಹಾರಾಷ್ಟ್ರಲ್ಲಿ ಹುಟ್ಟಿ ಮತ್ತೆ ನಮ್ ಕರ್ನಾಟಕ, ಆಂಧ್ರ ಎಲ್ಲ ಹೋಗಿ ಅದು ಹೋಗುತ್ತೆ. ಅದಕ್ಕೆ ಗೋದಾವರಿಗಿಂತ ಕೃಷ್ಣಾನೇ ದೊಡ್ಡದು ಅಂತ ನಾನು ಕೆಲವು ಇದ್ರಲ್ಲಿ ಓದಿದ್ದೆ ನಾನು. ಅದೊಂದು ಸ್ವಲ್ಪ ಅನುಮಾನ ಬಂತು, ಅದಕ್ಕೆ ಕೇಳೋಣ ಅನ್ಕೊಂಡೆ. ಅದು ಇದನ್ನ ನಾವು ಯಾವ ಒಂದು ಉದ್ದೇಶದಿಂದ ಹಿಡಿದೀವಿ ಅಂದ್ರೆ,
ಗಂಗಾ ಸಿಂಧುಶ್ಚ ಕಾವೇರಿ ಯಮುನಾ ಚ ಸರಸ್ವತಿ ಗೋದಾ ಜಲೇಸ್ಮಿನ್ ಸನ್ನಿಧಿಂ ಕುರು. ಈ ಏನು ಸಪ್ತ ನದಿಗಳನ್ನ ದಿನ ಜ್ಞಾಪಿಸ್ಕೋತೀವಲ್ಲ, ಆ ಒಂದು ಉದ್ದೇಶದಿಂದ ಹೇಳಿದಿವಿ. ಹಂಗ ಹೇಳ್ಬೇಕು ಅಂದ್ರೆ ತುಂಗಾ ನದಿ ಬಗ್ಗೆ ಹೇಳ್ಬೇಕು. ಗಂಗಾ ಸ್ನಾನ ತುಂಗಾ ಪಾನ ಅಂತ ಹೇಳ್ತಾರೆ. ತುಂಗಾ ನದಿಯ ಪಾನ ಅಮೃತವಾಗಿರುತ್ತಂತೆ. ಈಗ ಆ ಎಲ್ಲಾ ನದಿಗಳ ಬಗ್ಗೆ ನಾವು ಹೇಳ್ಬೇಕು ಅಂತಂದ್ರೆ ನಾವು ಹುಚ್ಚಿಡ್ದಂಗ ಆಗುತ್ತೆ. ನಾನು ನೋಡ್ದೆ ಎಷ್ಟು ನದಿಗಳಿದೆ, ಯಾವ್ದನ್ನ ಬಿಡೋದು. ಕೊನೆಗೆ ಋಷಿ ಮುನಿಗಳು ಯಾವ್ದು ಸೆಲೆಕ್ಟ್ ಮಾಡಿ 7 ನದಿಗಳನ್ನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆನೇ ಮಾತಾಡ್ಬೇಕು ಅಂದ್ಬಿಟ್ಟಿದ್ದಾನೆ. ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾತಾಡಿದ್ರಿಂದಾಗಿ ಇದು ಬಂತು. ಕೃಷ್ಣಾ ನದಿ ಇದೆ, ಇಲ್ಲ ಅಂತಲ್ಲ, ಬಟ್ ಗೋದಾವರಿ ನದಿ ಈ 7 ನದಿಗಳಲ್ಲಿ ಕಂಪೇರ್ ಮಾಡ್ಕೊಂಡ್ ಬಂದಾಗ ಅದು 2ನೇ ಅದ್ಭುತವಾದ ನದಿ ಆಗತ್ತೆ ಅಂತ ಅಷ್ಟೇ ಹೇಳಿರೋದು. ಟೋಟಲ್ ಲೆಕ್ಕ ಹಾಕೊಂಡಾಗ ಅದು ಬಂದೇ ಬರುತ್ತೆ ಸರ್. ಅದು ಯಾಕೆಂದ್ರೆ ಕೃಷ್ಣಾ ನದಿನ ನಾನು ಕಂಪೇರ್ ಮಾಡಿಲ್ಲ ನೋಡಿ. ಈಗ ಕೃಷ್ಣಾ ನದಿ ಈಗ ನಾನು ನೆಕ್ಸ್ಟ್ ಕೃಷ್ಣಾ ನದಿ ಅಂಡ್ ಗೋದಾವರಿ ನದಿ, ತುಂಗಭದ್ರಾ ನದಿ ಈ ತರ ಎಲ್ಲ ತಗೊಂಡ್ ಬಂದಾಗ ಅದರಲ್ಲಿ ನಾವು ವಿಶ್ಲೇಷಣೆ ಕೊಡ್ಬೋದು. ಈಗ ಇರೋದ್ರಲ್ಲಿ 75% ಮಾರ್ಕ್ಸ್ ಯಾರು ತಗೊಂಡಿದ್ದಾರೆ, ಈಗ 3 ಜನದಲ್ಲಿ ಯಾರು ಅಂತಂದ್ರೆ ಅವ್ರನ್ನ ಮಾತ್ರ ಹೇಳ್ತೀವಿ. 90% ತಗೊಂಡು ಇನ್ನೊಬ್ಬ ಇದ್ದಾನೆ, ಅವ್ನು ನಾವು ಸೇರಿಸ್ಕೊಂಡಿಲ್ಲ. ಕೃಷ್ಣಾ ನದಿ ಬಗ್ಗೆ ಅಭಿಮಾನಕ್ಕೆ ನಾನು ಬಹಳ ಧನ್ಯವಾದಗಳು ಅರ್ಪಿಸ್ತೀನಿ. ನನಗೂ ಆ ನದಿ ಬಗ್ಗೆ ಬಹಳ ಹೆಮ್ಮೆ ಇದೆ, ಕೃತಜ್ಞತೆಗಳಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರು. ಏನಿಲ್ಲ, ಅದು ಒಂದು ಅನ್ನಿಸ್ತೋದಕ್ಕೆ ಕೇಳಿದೆ ಅಷ್ಟೇ. ತಾವ್ ಹೇಳಿದ್ ಬಹಳ ಒಳ್ಳೇದು, ಒಳ್ಳೆ ವಿಚಾರ ಸರ್. ವಿಚಾರ ವಿನಿಮಯ ಮಾಡ್ಕೊಳ್ಳೇಬೇಕು, ಉದ್ದೇಶನೇ ಇರೋದು ಹಾಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಮೇಲೆ ಗೀತಾ ಮೇಡಮ್ ಒಬ್ರು ಕೇಳೋ ಒಬ್ರು ಕ್ವಶನ್ಗೆ 10 ಜನಕ್ಕೆ ಉತ್ತರ ಸಿಗಂಗಾಗುತ್ತೆ ಸರ್. ಏನು ಅನ್ಯತಾ ಭಾವಿಸ್ಬೇಡಿ ಸರ್, ನೀವು ಕೇಳೋ ಕ್ವಶನ್ ಸರಿ ಇರುತ್ತೆ ಸರ್. ಕೇಳಿ ನೀವು ಪ್ರಶ್ನೆ ಕೇಳಲೇಬೇಕು ಸರ್. ಆಯ್ತು ಮೇಡಮ್, ಒಂದು ಅನೌನ್ಸ್ಮೆಂಟ್ ಮಾಡ್ಬೇಕಾಗಿತ್ತು. ಎಸ್ ಸರ್, ಅವಕಾಶ ಇದೆಯಾ? ಎಸ್ ಖಂಡಿತ ಸರ್. ಈಗ 11 ಗಂಟೆ ಬ್ಯಾಚ್ ಅಲ್ಲಿ ಇದ್ದವರು ಇಲ್ಲೂ ಇದ್ದಾರೆ. ಅವ್ರೇನ ಮಾತಾಡ್ತಾರೆ ಅನ್ಕೊಂಡೆ, ಯಾರು ಮಾತಾಡಿಲ್ಲ. ಅದಕ್ಕೆ ಈಗ ನಾವು ಪಿರಮಿಡ್ಸ್ ನ ಪ್ರತಿಯೊಂದು ಮನೆಗೂ ಕಳಿಸ್ಬೇಕು ಅಂತ ನಮ್ಮ ಗುರುಜಿಗಳು ಹೇಳ್ತಾರಲ್ವಾ, ಪತ್ರಿಜಿ ಸರ್ ಹೇಳಿದ್ದಾರೆ ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಪಿರಮಿಡ್ ಇರ್ಬೇಕು ಅಂತ. ಅದಕ್ಕೆ ನಮ್ಮ ಒಂದು ಫೌಂಡೇಶನ್ ಅಲ್ಲಿ ನಾವ್ ಯಾರಿದ್ದೀರಿ ಅವರೆಲ್ಲಾನು ಒಂದೊಂದು ಫಂಕ್ಷನ್ಗೆ ಹೋದಾಗ ಏನೋ ಬೇಡದೇ ಇರುವಂತ ವಸ್ತುಗಳೆಲ್ಲ ಪ್ರೆಸೆಂಟೇಶನ್ ಕೊಟ್ಟು ಬರ್ತೀವಿ, ಇಲ್ಲ ಬೊಕ್ಕೆಗಳು ಕೊಟ್ಟು ಪ್ರೆಸೆಂಟೇಶನ್ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟು ಬರ್ತೀವಿ ಫಂಕ್ಷನ್ಗೆ ಹೋದಾಗ. ಆಮೇಲೆ ನಮ್ಮ ಮನೆಗ್ ಬಂದಾಗ ಕೂಡ ಏನೋ ಒಂದು ಕೆಲ್ಸಕ್ಕೆ ಬರೋದಿಲ್ಲ, ಒಂದು ಪಾತ್ರೆನ ಯಾವ್ದೋ ಒಂದು ಕೊಟ್ಟು ಕಳಿಸ್ತೀವಿ. ಅದ್ರ ಬದಲು ಒಂದೊಂದು ಪಿರಮಿಡ್ ಕೊಟ್ರೆ ಹೆಂಗಿರ್ತದೆ ಅಂತ ಒಂದು ಡಿಸ್ಕಷನ್ ಆಯ್ತು. ಅದಕ್ಕೆ ನಮ್ಮ ಮನೆಗೆ ಇವಾಗ ನೆಕ್ಸ್ಟ್ ಮುಂದೆ ನೀವು ಅರ್ಶನ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗುತ್ತೆ, ಮನೆಗೆ ಬರೋರು ಹೋಗೋರು ಇರ್ತಾರೆ. ಬಂದವ್ರಿಗೆ ಏನಾರ ಕೊಟ್ಟು ಕಳಿಸ್ತೀರಾ ಅನ್ನೋ ಒಂದು ನಮ್ಮ ಸಂಪ್ರದಾಯಗಳಲ್ಲಿ ಇರ್ತದೆ. ಆವಾಗ ಆ ಟೈಮಲ್ಲಿ ಒಂದು ಸಣ್ಣ ಪಿರಮಿಡ್ಸ್, ಚಿಕ್ಕದು, ದೊಡ್ಡದಲ್ಲ. ಅಂದ್ರೆ ನೋಡಿ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಈ ಸೈಜ್, ಚಿಕ್ಕ ಸೈಜ್ ಟೇಬಲ್ ಪಿರಮಿಡ್. ಈ ತರ ಟೇಬಲ್ ಪಿರಮಿಡ್, ಇಲ್ಲ ಅಂದ್ರೆ ಈ ವಾಸ್ ಟೈಪ್, ಪೆನ್ ಸ್ಟ್ಯಾಂಡರ್ಡ್ ಟೈಪ್ ಒಂದಷ್ಟು ದೊಡ್ಡದಾಗಿ ಬರ್ತದೆ ಪಿರಮಿಡ್ಸ್ ಎಲ್ಲ. ನಮ್ಮ ಇದ್ರೆಲ್ಲ ಸಿಗ್ತದೆ ಮಹಾವತಾರ್ ಫೌಂಡೇಶನ್. ಆ ಪಿರಮಿಡ್ ಮಾಡ್ಕೊಂಡು ನಾವ್ ಇಟ್ಕೊಂಡು ಆ ಪಿರಮಿಡ್ ನ ಕೊಡೋದು ಒಂದು ಸಂಪ್ರದಾಯವಾಗಿ ನಮ್ಮ ಒಂದು ಯಾರ್ಯಾರು ಫೌಂಡೇಶನ್ ಅಲ್ಲಿ ಇದ್ದೀರಾ ಆ ಒಂದು ಧ್ಯಾನಿಗಳು ಅದನ್ನ ನಾವು ಅವರಿಗೆ ಕೊಟ್ರೆ ಅವ್ರ ಮನೆಗೆ ಒಳ್ಳೇದಾಗುತ್ತೆ. ಮತ್ತೆ ಅವ್ರ ಮನೆಯಲ್ಲಿರುವಂತ ನೆಗೆಟಿವ್ ಎನರ್ಜಿ ಹೋಗುತ್ತೆ, ಉಪಯೋಗ ಆಗುತ್ತೆ. ನಾವ್ ಬೇಡದೇ ಇರುವಂತ ಒಂದೊಂದು ವಸ್ತುಗಳನ್ನ ಕೊಟ್ಟು ಅವ್ರು ಎತ್ಕೊಂಡೋಗಿ ಯಾವ್ದೋ ಒಂದು ಮೂಲೆಯಲ್ಲಿ ಇಡೋದಕ್ಕಿಂತ ಈ ತರ ಪಿರಮಿಡ್ಸ್ ನ ನಾವ್ ಯಾಕೆ ಕೊಡಬಾರ್ದು ಅಂತ ಡಿಸ್ಕಷನ್ ಆಯ್ತು. ಅದ್ರಲ್ಲಿ ನಮ್ಮ ಎಲ್ಲಾ ಮಾಸ್ಟರ್ಸ್ ಇದೇ ಒಳ್ಳೇದೆ ಅಂತ ಹೇಳಿದ್ದಾರೆ. ಈಗ ಅದನ್ನ ಈ ಒಂದು ಬ್ಯಾಚ್ ಅಲ್ಲಿ ಕೂಡ ನಾವು ಪ್ರಸ್ತುತ ಪಡಿಸೋಣ ಅಂತ ಅನ್ಕೊಂಡ್ವಿ. ಭಾರತಿ ಮೇಡಮ್ ಅವರಾಗ್ಲಿ, ಮಂಜುಳಾ ಮೇಡಮ್, ನಾಗರತ್ನ ಮೇಡಮ್ ವಿಷಯನೇ ಪ್ರಸ್ತಾಪ ಮಾಡಿಲ್ಲ, ಮಾಡ್ತಾರೆ ಅನ್ಕೊಂಡಿದ್ದೆ ನಾನು. ಈಗ ಅದನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಇವಾಗಲೇ ನಿಮ್ಮ ಅಭಿಪ್ರಾಯ ಏನು ಇದಕ್ಕೆ? ಬಹಳ ಅದ್ಭುತವಾದ ವಿಚಾರ ಸರ್. ತಾವು ಹೇಳಿದ್ ತುಂಬಾ ಒಳ್ಳೇದು ಸರ್. ಈಗ ಒಂದೊಂದು ಮನೆಯಲ್ಲಿ ಯಾರ್ದಾದ್ರು ಮದುವೆ ಆದ್ರೆ ಒಂದು 20 ಐರನ್ ಬಾಕ್ಸ್ ಬಂದಿರುತ್ತೆ, ಅಲಾರಾಮ್ ಕ್ಲಾಕ್ಗಳು ಬಂದಿರುತ್ತೆ. ಇವೆಲ್ಲ ಬದಲು ಎಲ್ಲಾರು ಏನಂದ್ರೆ ಎಲ್ಲಾರು ಮಾತಾಡ್ಕೊಂಡಿದ್ದೆ, ಮನೆಯವರೇ ಆಪ್ತ ಬಂಧುಗಳು ಯಾರು ಇರ್ತಾರೆ ಎಲ್ಲ ಯೋಚನೆ ಮಾಡಿ, ಇಲ್ಲ ಅಂದ್ರೆ ಚಿಕ್ಕದಾಗಿರುವಂಥದ್ದು, ಕಡಿಮೆ ಬೆಲೆನಲ್ಲಿ ಸಿಗುವಂಥದ್ದು ಬೇಕಾದಷ್ಟು ಇದೆ. ಅವರ ಬಜೆಟ್ಗೆ ಸಿಗುವಂತದ್ದೇ ಪಿರಮಿಡ್ಗಳು ಸಿಗುತ್ತವೆ. ಅವನ್ನ ತಗೊಂಡು ಅವುಗಳನ್ನ ಇವ್ರಿಗೆ ಅದ್ರ ಉಪಯೋಗವನ್ನು ಅದ್ರ ಸಣ್ಣದ ಚೀಟಿನಲ್ಲಿ ಬರೆದು ಬಿಟ್ಟು ಅದನ್ನ ಕೊಡೋದ್ರಿಂದ ಕೊಟ್ಟವರು ತಗೊಂಡವ್ರಿಗೂ ಅದು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ.
ಯಾರೋ ಒಬ್ರಿಗೆ ನಾವು ಪಿರಮಿಡ್ ಕೊಟ್ರೆ ಅದ್ರ ಉಪಯೋಗ ಏನು ಅಂತ ಗೊತ್ತಿರಲ್ಲ. ಅಂತವ್ರಿಗೆ ಒಂದ್ ಸ್ವಲ್ಪ ಶ್ರಮ ವಹಿಸಿ ಒಂದ್ ಚೀಟಿ ಬರೆದು ಇಟ್ಬಿಟ್ಟು ಆ ಪ್ರೆಸೆಂಟೇಶನ್ ಕೊಟ್ಟಾಗ ಬಹಳ ಒಳ್ಳೇದಾಗತ್ತೆ. ಅವರು ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದ್ತಾರೆ. ಎಲ್ರಿಗೂ ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ಹೇಳ್ಬೋದು ಸರ್. ನಿಮ್ಮ ಆಲೋಚನೆಗಳು ಬಹಳ ಅದ್ಭುತವಾದ್ದು ಸರ್. ಇದು ಎಲ್ಲ ಕಡೆ ಮುಂದುವರಿಲಿ ಅಂತ ನಾನು ಹೃತ್ಪೂರ್ವಕವಾಗಿ ಕೇಳ್ಕೊತೀನಿ. ಇವೆಲ್ಲ ಮಹಾವತಾರ್ ಫೌಂಡೇಶನ್ ನಲ್ಲಿ ಆಫೀಸ್ನಲ್ಲಿ ಸಿಗ್ತಾ ಇರೋದ್ರಿಂದ ಅವುಗಳ ಬಗ್ಗೆ ಕ್ಯಾಟಲಾಗ್ ಅಲ್ಲಿ ವಿಚಾರಿಸಿ, ಇಲ್ಲ ಅದನ್ನ ಕೇಳಿ ತಿಳ್ಕೊಂಡು ಅಲ್ಲಿ ಕೊಂಡ್ಕೋಬಹುದು. ಆನ್ಲೈನ್ ನಲ್ಲೂ ಅದು ಸಪ್ಲೈ ಮಾಡ್ತಾರೆ, ಅದನ್ನ ತೆಗೆದಿಟ್ಕೋಬಹುದು. ಬಲ್ಕ್ ಅಲ್ಲೇ ತಗೊಂಡ್ಬಂದು ಇಟ್ಕೋಬಹುದು. ದುಡ್ಡಿದ್ದಾಗ 1,000, 2,000, 3,000 ರೂಪಾಯಿ ಇದ್ದಾಗ ತಗೊಂಡು ತರಿಸಿಟ್ಕೊಂಡು ಮನೆಯಲ್ಲಿ ಗಿಫ್ಟ್ ಪ್ಯಾಕ್ ಮಾಡಿ ನಾವು ಕೊಡೋದಕ್ಕೆ ಉಪಯೋಗಿಸ್ಕೋಬಹುದು ಅಂತ ನಾನು ಹೇಳ್ತೀನಿ. ಗುರುಗಳೇ, ಇದೇ ಮಾತು ಹೇಳ್ತಾ ಇದ್ದೀನಿ. ನಾವು ಯಾರಿದ್ದೀರಿ ಈಗ ಆನ್ಲೈನ್ ಕ್ಲಾಸು, ಈಗ ನಾವು ಇದನ್ನ ಪ್ರಾರಂಭ ಮಾಡ್ತೀವಿ ಅಂತ ಡಿಸೈಡ್ ಮಾಡ್ಕೊಂಡು ಮುಂದೆ ಯಾವುದೇ ಒಂದು ಫಂಕ್ಷನ್ಗೆ ಹೋಗ್ಲಿ, ಒಂದು ನಾಮಕರಣಕ್ಕೆ ಹೋಗ್ಲಿ, ಒಂದು ಗೃಹ ಪ್ರವೇಶಕ್ಕೆ ಹೋಗ್ಲಿ, ಇಲ್ಲ ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಈ ಒಂದು ಪಿರಮಿಡ್ ನ ತಗೊಂಡೋಗಿ ಅವರಿಗೆ ನಾವು ಪ್ರೆಸೆಂಟ್ ಮಾಡೋದು. ಜೊತೆಗೆ ನಮ್ಮನೆಗೆ ಯಾರನ್ನ ಬಂದ್ರೆ ನಮ್ಮ ಮನೆಯಲ್ಲಿ ನಮ್ಗೆ ಚಿಕ್ಕದ ಪ್ರೆಸೆಂಟೇಶನ್ ಈ ಪಿರಮಿಡ್ ಕೊಡೋದು. ಆ ಪಿರಮಿಡ್ ಜೊತೆಗೆ ಒಂದು ಪಾಂಪ್ಲೆಟ್, ಪಿರಮಿಡ್ ಬಗ್ಗೆ ಡೀಟೇಲ್ಸ್ ಇರ್ತದೆ. ಸಣ್ಣ ದುಡ್ಡು ಬುಕ್ ಏನ್ ಬೇಡ, ಒಂದು ಪಾಂಪ್ಲೆಟ್ 1-2 ಪೇಜ್ 3 ಪೇಜ್ ಇರ್ತದೆ. ಅದನ್ನ ಆ ಪಿರಮಿಡ್ ಒಂದಿಗೆ ಅದನ್ನ ಅವ್ರಿಗೆ ಕೊಡೋದು. ಈ ರೀತಿ ಒಂದು ಅಭಯ ಕ್ರಿಯೇಟ್ ಮಾಡ್ಬಿಟ್ಟು ನಮ್ಮ ಫೌಂಡೇಶನ್ ಇಂದಾನೆ ಪ್ರಾರಂಭ ಮಾಡೋಣ. ಈಗ ನಾವು ಯಾರ್ಯಾರಿದ್ದೀರಿ ನಾವೆಲ್ಲರೂ ಇದನ್ನ ಖಂಡಿತವಾಗಿ ಅನುಸರಿಸ್ಕೊಂಡು ಪಾಲನೆ ಮಾಡ್ಕೊಂಡು ಹೋಗ್ತೀವಿ ಅಂತ ಶಬ್ದ ಮಾಡ್ತಾ ನಾವು ಮಾಡೋಣ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ. ಈಗ 11 ಗಂಟೆ ಬ್ಯಾಚ್ ಅಲ್ಲಿ ಅವರೆಲ್ಲರೂ ಒಪ್ಕೊಂಡಿದ್ದಾರೆ. ಈ ಬ್ಯಾಚ್ ಅಲ್ಲೂ ಎಲ್ಲಾರು ಓಕೆನಾ ಅಂತ ಕೇಳ್ತಾ ಇದ್ವಿ. ಗೀತಾ ಮೇಡಮ್, ಒಳ್ಳೆ ವಿಷಯ ಚರ್ಚೆ ಮಾಡಿದ್ದೀರಾ ಸರ್, ತುಂಬಾ ಅದ್ಭುತವಾಗಿದೆ ಸರ್. ಒಳ್ಳೆ ವಿಷಯ ಹೇಳಿದ್ದೀರಾ, ಎಲ್ಲರೂ ಒಪ್ಕೊಂಡಿದ್ದಾರೆ ಬಿಡಿ ಸರ್. ಅದೇನು ಯೋಚನೆ ಮಾಡಂಗೆ ಇಲ್ಲ. ನೀವು ಪ್ರಚಾರ ಮಾಡ್ಬೇಕು ಇದೇ ರೀತಿ. ಖಂಡಿತ ನನಗ್ ಸಿಕ್ದವ್ರಿಗೂ ಹೇಳ್ತೀನಿ ನಾನು ಇದನ್ನ. ಕೊಡ್ಬೇಕಾದ್ರೆ ಏನು ಅದು ಇದು ಕೊಡ್ಬೇಡಿ, ಇದನ್ನೇ ಕೊಡಿ, ಒಳ್ಳೇದು ಅಂತ ಹೇಳ್ತೀನಿ ನಾನು ಎಲ್ರಿಗೂ. ಗುರುಗಳೇ, ನಿಮ್ಮ ಕೈಯಿಂದ ಒಬ್ಬರು ಕೊಟ್ಟು ಅವ್ರಿಗೆ ಹೇಳಿದ್ರೆ ಅದು ಇನ್ನ ಚೆನ್ನಾಗಿ ಪ್ರಚಾರ ಆಗುತ್ತೆ. ಅದಕ್ಕೆ ನಾವೇ ಇದನ್ನ ಮೊದಲಿಗೆ ಪ್ರಾರಂಭ ಮಾಡೋಣ. ಖಂಡಿತ ಸರ್. ನಾನು ಆಗ್ಲೇ ಮಾಡ್ತಾ ಇದ್ದೀನಿ ಸರ್. ನಾನು ಆಗ್ಲೇ ವಾಸ್ತು ಕನ್ಸಲ್ಟೆಂಟ್, ವಾಸ್ತು ಫೆಂಕ್ಷು, ಅದರಲ್ಲಿ ಪಿರಮಿಡ್ಗಳು ಸಾಕಷ್ಟು ಬರ್ತವೆ. ಅದನ್ನ ಬಹಳ ಜನಗಳಿಗೆ ನಾನು ಕೊಡ್ತಾ ಇದ್ದೀನಿ. ಪಿರಮಿಡ್ ಕ್ಯಾಶ್ ಬಾಕ್ಸ್ ಅಂತ ಬರುತ್ತೆ, ಪಿರಮಿಡ್ ಮೆಡಿಸಿನ್ ಬಾಕ್ಸ್ ಅಂತ ಬರುತ್ತೆ. ಇವುಗಳನ್ನೆಲ್ಲ ಗಿಫ್ಟ್ಗಳನ್ನ ಕೊಟ್ಟಿದ್ದೀನಿ. ಮೆಡಿಸಿನ್ ಬಾಕ್ಸ್ ನಲ್ಲಿ ಪ್ಲೈನ್ ಪಿರಮಿಡ್ ಬಾಕ್ಸ್ ಇರುತ್ತೆ. ಅದ್ರಲ್ಲಿ ಔಷಧಿಗಳನ್ನ ಇಟ್ಕೊಂಡು ಅದನ್ನ ಪೂರ್ವಾತ ಈಶಾನ್ಯ ದಿಕ್ಕಿನಲ್ಲಿ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಹಾಲ್ನಲ್ಲಿ ಅಡಿಗೆ ಮಾಡಿ ಇಟ್ಕೋಬೇಡಿ ಅಂತೆಲ್ಲ ನಾನು ಪ್ರಚಾರ ಮಾಡಿದ್ದೀನಿ. ಅದನ್ನ ಕೊಟ್ಟು ಗಿಫ್ಟ್ಗಳು ಕೊಟ್ಟಿದ್ದೀನಿ ಸರ್. ಹಾಗೆ ನಾನು ಮಾಡ್ತಾನು ಇದ್ದೀನಿ. ಅದು ಎಲ್ರು ಮಾಡಿ ಅಂತ ನಾನು ಕೇಳ್ಕೊತೀನಿ. ಮಹಾವತಾರ್ ಫೌಂಡೇಶನ್ ಆಗ್ತಾ ಇದೆ ಅನ್ನೋದನ್ನ ಅದ್ರ ಜೊತೆಗೆ ಒಂದ್ ಮಾತು ಸೇರಿಸಿದ್ರೆ ತುಂಬಾ ಒಳ್ಳೇದು. ಖಂಡಿತ ಸರ್, ಖಂಡಿತ ಹೇಳ್ತೀನಿ. ಯಾಕಂದ್ರೆ ಪತ್ರಿಜಿ ಅವರು ಪ್ರತಿಯೊಂದು ಮನೆಗೂ ಒಂದೊಂದು ಪಿರಮಿಡ್ ಬೇಕು. ಒಂದು ಪಿರಮಿಡ್ ಇದ್ರೆ ಒಂದು ಮನೆಯಲ್ಲಿ ಒಬ್ಬ ಡಾಕ್ಟರ್ ಇದ್ದಂಗೆ ಅಂತ ಹೇಳ್ತಾರೆ. ಇದರಿಂದ ಅವ್ರ ಮನೆಗೂ ಉಪಯೋಗ ಆಗುತ್ತೆ, ನಮ್ಮ ಮಹಾವತಾರ್ ಫೌಂಡೇಶನ್ಗೆ ಅದು ಪ್ರಚಾರನೂ ಆಗುತ್ತೆ, ಜೊತೆಗೆ ನಮ್ಗೆ ಧ್ಯಾನಿಗಳು ಸಿಗ್ತಾರೆ. ಇಷ್ಟು ಕಾರ್ಯಕ್ರಮ ಇದ್ರಲ್ಲಿ ಸಿಗ್ತದೆ ಅನ್ನೋದು ನನ್ನ ಒಂದು ಆಸೆ. ಥ್ಯಾಂಕ್ ಯು ಗುರುಜಿ. ಗೀತಾ ಮ್ಯಾಮ್, ಯಾರನ್ನ ಕೇಳಿ, ಯಾರನ್ನ ಅಭಿಪ್ರಾಯ ತನಕ ವೆಂಕಟರಮಣ ಸರ್ ಮತ್ತೆ ನಮ್ಮ ಸತ್ಯೇಂದ್ರ ಕುಮಾರ್ ಸರ್ ಒಂದು ಒಳ್ಳೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಕೊನೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾರಿಗಾದ್ರೂ ಇಬ್ರು ಮಾಸ್ಟರ್ಸ್ಗೆ ಏನ್ ಇದ್ರ ಬಗ್ಗೆ ಅಭಿಪ್ರಾಯ ಇದೆ ಅಂತ ಹ್ಯಾಂಡ್ ರೈಸ್ ಮಾಡಿ ದಯಮಾಡಿ ಇದಕ್ಕೆ ನೀವು ಪ್ರತಿಕ್ರಿಯೆ ನೀಡ್ಬೇಕು ಮಾಸ್ಟರ್ಸ್. ಅಟ್ಲೀಸ್ಟ್ ಒಂದು ಮೆಸೇಜ್ ಹತ್ರ ಹಾಕ್ಬಿಡ್ರಿ ಮಾಸ್ಟರ್ಸ್, ಓಕೆನಾ ಅಂತಂದೇಳಿ. ಓಕೆ ಅನ್ನೋದಾದ್ರೆ ಓಕೆ ಅಂತ, ಎಸ್ ಅಂತ ಹೇಳಿದ್ರೆ ಮೆಸೇಜ್ ಹಾಕಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಅಲ್ಲಿ ಏನೋ ಬಿಸಿ ಇರೋದ್ರಿಂದ, ವಿಡಿಯೋ ಆಫ್ ಮಾಡ್ಕೊಂಡು ಏನೋ ಕೆಲಸದಲ್ಲಿ ಇರೋದ್ರಿಂದ, ಅಥವಾ ಓಕೆ ಅಂತ ಅನ್ನೋದ್ರ ಮೆಸೇಜ್ ಹಾಕಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಎಸ್ ಮೇಡಮ್, ಇದು ಒಳ್ಳೇದೇನೆ. ಯಾಕಂದ್ರೆ ನಾವ್ ಏನೇನೋ ಕೊಡೋದಕ್ಕಿಂತ ಈ ತರ ಒಂದ್ ಕೊಟ್ಟಾಗ ಒಬ್ರಿಗೆ ಉಪಯೋಗನೂ ಆಗುತ್ತೆ. ಯಾಕಂದ್ರೆ ನಾವು ಪ್ರತಿಯೊಂದು ಮನೆಗೂ ಸಮೇತ ಹೋಗಿ ಒಂದು ಏನು ಧ್ಯಾನಕ್ಕೆ ಅಂತ ನಾವು ಹೇಳಿದಾಗ ಅವ್ರ ಅದ್ರ ಬಗ್ಗೆ ಕೆಲವೊಬ್ರು ಇಂಟ್ರೆಸ್ಟ್ ತೋರಿಸ್ತಾರೆ, ಕೆಲವೊಬ್ರು ಇಂಟ್ರೆಸ್ಟ್ ಕೊಡಲ್ಲ. ಹಾಗಾಗಿ ಇದನ್ನ ಈ ರೀತಿಲಿ ನಾವು ಬಂದಂತ ವ್ಯಕ್ತಿಗಳಿಗೆ ಒಂದು ಪಿರಮಿಡ್, ಟೇಬಲ್ ಪಿರಮಿಡ್ ಆಗ್ಬೋದು, ಆತರ ಚಿಕ್ಕ ಚಿಕ್ಕ ರೀತಿಲಿ ನಾವು ಆ ಒಂದು ಸಣ್ಣ ಪಿರಮಿಡ್ಗಳನ್ನ ಕೊಟ್ಟಾಗ ಅದು ಎಲ್ಲಾ ರೀತಿಲೂ ಅವ್ರಿಗೆ ಯೂಸ್ ಆಗುತ್ತೆ. ಅದ್ರ ಬಗ್ಗೆ ನಾವು ತಿಳಿಸಿ, ಅಂದ್ರೆ ಕೆಲವು ವಿವರಣೆಗಳು ಪಾಂಪ್ಲೆಟ್ಗಳು ಕೊಟ್ಟಾಗ ಕೆಲವೊಬ್ರು
ಅದನ್ನ ಯೂಸ್ ಮಾಡ್ಬೋದು, ಯೂಸ್ ಮಾಡ್ದೇನೆ ಇರ್ಬೋದು ಸರ್. ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳುವಳಿಕೆನ ಮೂಡಿಸ್ಬೇಕು ಅವ್ರಿಗೆ ಅಂತ ನನ್ಗನ್ಸುತ್ತೆ. ಪಿರಮಿಡ್ ಜೊತೆ ಒಂದು ಪಾಂಪ್ಲೆಟ್ ಕೂಡ, ಒಂದು ಸಣ್ಣ ಬುಕ್, 1-3 ಪೇಜಿಂದು, ಅದು ನಾವು ಮಹಾತಾರ್ ಫೌಂಡೇಶನ್ ಕಡೆಯಿಂದ ತಗೊಂಡು ಅದು ಪಿರಮಿಡ್ ಜೊತೆಗೆ ಅದನ್ನು ಕೊಡೋಣ ಅಂತ ಹೇಳಿ. ಜ್ಯೋತಿ ಮ್ಯಾಮ್, ಎಸ್ ಮೇಡಮ್. ರೇವತಿ ಮ್ಯಾಮ್ ಮತ್ತೆ ಇನ್ನೊಬ್ರು ಅನಿಲ್ ಕುಮಾರ್ ಸಂಡೂರ್ ಅಂತ ಹೇಳಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವ್ರ ಅಭಿಪ್ರಾಯ ಕೇಳಿ. ಸರ್ ತುಂಬಾ ಬಿಸಿ ಶೆಡ್ಯೂಲ್ ಅಲ್ಲಿ ನಮಗೋಸ್ಕರ ಸಮಯವನ್ನು ಕೊಟ್ಟಿದ್ದಾರೆ. ಅವ್ರನ್ನ ಸಮಯನ ಕಾಯಿಸೋದ್ ಬೇಡ. ನಾರಾಯಣ್ ಸರ್ನ ರೇವತಿ ಮ್ಯಾಮ್ ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಾರಾಯಣ್ ಸತ್ಯೇಂದ್ರ ಸರ್ ನಮಸ್ತೆ. ತುಂಬಾ ಅದ್ಭುತವಾಗಿತ್ತು ತಮ್ಮ ಮಾಹಿತಿ. ನಾನು ಹಿಂದೆನೂ ಬರ್ಕೊಂಡಿದ್ದೆ, ಇವತ್ತು ಸಹ ಬರ್ಕೊಂಡಿದ್ದೆ. ಬಹಳ ಚೆನ್ನಾಗಿತ್ತು ಸರ್. ಯಾಕಂತಂದ್ರೆ ಈ ನದಿಗಳ ಬಗ್ಗೆ, ನೀರಿನ ಬಗ್ಗೆ ನಾವು ಕಲ್ತಷ್ಟು ಅಥವಾ ಮನನ ಮಾಡಿದಷ್ಟು ಒಂದು ಉತ್ಸಾಹ ಬರ್ತದಲ್ಲದೆ ಅದರಲ್ಲಿ ಕಡಿಮೆ ಆಗುದಿಲ್ಲ. ನಾವು ನೀರಲ್ಲಿ ಹೇಗೆ ಬೀಚಿಗೆಲ್ಲ ಹೋದ್ರೆ ಎಷ್ಟು ಆಟ ಆಡಿದ್ರು ಅದಕ್ಕೆ ಸಮಾಧಾನ ಅಂತಾನೆ ಇರುವುದಿಲ್ಲ, ಆಗಾಗ ಹೋಗೋಣ ಅನ್ಸುತ್ತೆ. ಆ ರೀತಿ ಒಂದು ನದಿಯ ಬಗ್ಗೆ ಮಾಹಿತಿಯನ್ನ ತಗೊಂಡಾಗ ಸಹ ಆ ಒಂದು ಹುಮ್ಮಸ್ಸಿದ್ದೇ ಇರುತ್ತೆ. ಧನ್ಯವಾದಗಳು ಸರ್. ವೆಂಕಟರಮಣ ಸರ್, ನನ್ಗನ್ಸುತ್ತೆ ನಾವು ಮೊದಲು ಮಾದರಿ ಆಗಿರ್ಬೇಕು ಅಂತ ಹೇಳತಕ್ಕಂಥದ್ದು ನನ್ನ ಒಂದು ಅಂಶ. ಯಾಕಂತಂದ್ರೆ ಧ್ಯಾನಿಗಳ ಮನೆಯಲ್ಲಿ ಎಷ್ಟು ಜನ ಈಗಾಗ್ಲೇ ನಾವು ಈ ವೇದಿಕೆಯಲ್ಲಿ ಸೇರ್ತಾ ಇದ್ದೇವೆ, ಎಷ್ಟು ಜನ ನಾವು ಪಿರಮಿಡ್ ಅನ್ನ ಇಟ್ಕೊಂಡಿದ್ದೇವೆ. ಸೊ ಅದು ಬಹಳ ಬಹಳ ಮುಖ್ಯ. ನಾವು ಯಾರಿಗೋ ಗಿಫ್ಟ್ ಅನ್ನ ಮಾಡಿ ಅದರ ಒಂದು ಉಪಯೋಗ ಗೊತ್ತಿಲ್ಲದೆ ಅಥವಾ ಅದರ ಮೇಲೆ ಒಂದು ಒಳ್ಳೆಯ ಪಾಸಿಟಿವ್ ಥಿಂಕಿಂಗ್ ಇಲ್ಲದೆ ಇದ್ದು ಅದನ್ನೆಲ್ಲೋ ಮೂಲೆಯಲ್ಲಿ ನಾವು ಈಗ ಯಾವ್ದಾದ್ರು ಗೃಹಪ್ರವೇಶಕ್ಕೆ ಹೋದಾಗ ಈಗಂತೆಲ್ಲ ಬಿಟ್ಬಿಟ್ಟಿದ್ದಾರೆ ಬಿಡಿ ವಸ್ತುಗಳನ್ನ ಕೊಡುದು. ಇಲ್ಲಾಂದ್ರೆ ಮದುವೆಗೆ ಹೋದಾಗ ಇಷ್ಟಿಷ್ಟಪ್ಪ ಬಾಕ್ಸ್ ತಗೊಂಡು ಹೋಗುದು, ಅದರಲ್ಲಿ ಏನೊಂದು ಸಾಮಾನು ಕೊಡುದು. ಗೃಹಪ್ರವೇಶಕ್ಕೆ ಹೋದಾಗ್ಲೂ ಸಹ ಹಾಗೆ. ಅದನ್ನ ಕೆಲವರು ಬಿಚ್ಚುದು ಸಹ ಇಲ್ಲ, ಬಿಚ್ಚಿದ್ರು ಒಂದು ಮೂಲೆಯಲ್ಲಿ ಹಾಕಿರ್ತಾರೆ. ಯಾಕಂತಂದ್ರೆ ಈಗ ಯಾರು ಮನೆಗಳಲ್ಲೆಲ್ಲ ಯಾವುದನ್ನು ನೇತು ಹಾಕತಕ್ಕಂಥದ್ದು, ಗೋಡೆಯಲ್ಲಿ ಹಾಕತಕ್ಕಂಥದ್ದು ಇಲ್ಲ. ಸೊ ಹಾಗೆ ಇದ್ದಾಗ ಪಿರಮಿಡ್ನ ಬಗ್ಗೆ ಅಥವಾ ಧ್ಯಾನದ ಬಗ್ಗೆ, ಈ ಆಧ್ಯಾತ್ಮಿಕದ ಬಗ್ಗೆ ಎಷ್ಟು ಮಟ್ಟಿಗೆ ಇಂಟ್ರೆಸ್ಟ್ ಇದೆ ಅದನ್ನ ಸಹ ನಾವು ನೋಡ್ಕೊಳ್ಳೋದು ಒಳ್ಳೇದು. ಪ್ರಥಮವಾಗಿ ನಾವು ಏನು ವೇದಿಕೆಯಲ್ಲಿ ಸೇರ್ತಾ ಇದ್ದೇವೆ, ಧ್ಯಾನಕ್ಕೆ ಬಂದಿದ್ದೇವೆ, ಆಧ್ಯಾತ್ಮಿಕತೆಯ ದಾರಿಯಲ್ಲಿದ್ದೇವೆ. ಫಸ್ಟ್ ನಾವು ನಮ್ಮಲ್ಲಿ ಇದನ್ನ ಅಳವಡಿಸ್ಕೊಂಡು ಮಾದರಿಯಾಗಿ ಮತ್ತೆ ಇನ್ನೊಬ್ಬರಿಗೆ ಹೇಳಿ ಅದನ್ನ ಅನುಸರಣೆ ಮಾಡ್ಲಿಕ್ಕೆ ಹೇಳುದು ಸೂಕ್ತ ಅಂತ ಹೇಳತ್ತಾಗ ಇದು ನನ್ನ ಪರ್ಸನಲ್ ಒಂದು ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದ ಮೇಡಮ್ ಈ ಮಾತು ಹೇಳಿದಕ್ಕೆ. ಅದಕ್ಕೆ ನಾನು ಹೇಳಿದ್ದು, ಮೊದಲು ನಾವು ಇಲ್ಲಿ ಯಾರಿದ್ದೀರಿ ನಾವು ಇದನ್ನ ಪ್ರಾರಂಭ ಮಾಡೋಣ, ನಮ್ಮ ಕಡೆಯಿಂದ ಪ್ರಾರಂಭ ಮಾಡೋಣ ಅಂತ ಹೇಳಿದ್ವಿ. ಈಗ ನಾವು ನೀವು ಎಲ್ಲ ಪಿರಮಿಡ್ ಇಟ್ಕೊಂಡಿದ್ದೀರಿ, ಅದರ ಒಂದು ಇದನ್ನ ನೋಡ್ತಾ ಇದ್ದೀರಿ, ಅದರಿಂದ ಒಂದು ಫಲ ಕೂಡ ಪಡಿತಾ ಇದ್ದೀರಿ. ನಾವೇ ಇದನ್ನ ಮಾಡಿದ್ರೆ ನಾವ್ ಹಿಂದೆ ಹೊಡೆದ್ರೆ ಅವ್ರು ಮಾಡ್ತಾರೋ ಇಲ್ವೋ, ಹೋಗೋದಾ ಬೇಡವೋ ಅಂತ ಅನುಮಾನ ವ್ಯಕ್ತಪಡಿಸಿದ್ರೆ ಯಾರೂ ಬರೋದಿಲ್ಲ. ಅದಕ್ಕೆ ನಾವೇ ಮುಂದುವರೆದು ಆ ಪಿರಮಿಡ್ ನ ಅವ್ರಿಗೆ ಕೊಟ್ಟು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ ಅವ್ರಿಗೆ ತಿಳಿಸಿ, ಅದರಿಂದ ಅವರಿಗೆ ಎನರ್ಜಿ ಬರುವಂಗ ಆಯ್ತು ಅಂದ್ರೆ ಅವರು ನಮ್ಮ ಧ್ಯಾನಕ್ಕೆ ಬರ್ತಾರೆ. ಹೋಗಕ್ ಮುಂಚೆನೆ ಅವ್ರು ತಗೊಂತಾರೋ ಇಲ್ವೋ, ಅಯ್ಯೋ ಅವ್ರು ನೋಡ್ತಾರೋ ಇಲ್ವೋ, ಮೂಲೆಗೆ ಬಿಡ್ತಾರೋ ಅನ್ನೋ ಅನುಮಾನದಿಂದ ನಾವು ಹಿಂದೆ ಹೊಡೆದ್ರೆ ಇದು ಮುಂದಕ್ಕೆ ಬರೋದೇ ಇಲ್ಲ. ಇದನ್ನ ಬೆಳೆಸೋದು ಪತ್ರಿಜಿಯವರ ಕೈಯಲ್ಲಿ ಇದೆ. ನಾವ್ ಇದನ್ನ ಬೆಳೆಸೋದಕ್ಕೆ ಪ್ರಯತ್ನ ಮಾಡೋಣ. ಬೆಳೆಯೋದು ಆದಷ್ಟು ತನ್ನಷ್ಟು ತಾನೇ ಬೆಳೆಸ್ಕೊಳ್ಳುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ಜ್ಯೋತಿ ಮ್ಯಾಮ್, ಅನಿಲ್ ಕುಮಾರ್ ಸರ್ಗೆ ಅವ್ರಿಗೂ ಒಂದ್ ಸ್ವಲ್ಪ ಕೊಡಿ. ಅವ್ರೇನು ಅವ್ರ ಅಭಿಪ್ರಾಯ ತಿಳ್ಕೊಂಡ್ಬಿಟ್ಟು ಇನ್ನು ಹೆಚ್ಚಿನದಾಗಿ ಡಿಸ್ಕಷನ್ ನ ನಾವು ಮತ್ತೆ ನೈಟ್ ರಾತ್ರಿ ಏನು 9 ಗಂಟೆಯಿಂದ 10 ಗಂಟೆ ನಡೀತಿಲ್ಲ ಆ ವೇದಿಕಲ್ಲೂ ಸಹ ಇದೇ ತರ ಚರ್ಚೆ ಮಾಡೋಣ. ಅನಿಲ್ ಕುಮಾರ್ ಸರ್ ಮಾತಾಡಿ. ನಮಸ್ತೆ. ನಮಸ್ತೆ ಮೇಡಮ್. ಈಗ ಅದೇ ಗುರುಗಳು ಹೇಳಿದ್ರು ನದಿ ಬಗ್ಗೆ ಒಂದ್ ಸ್ವಲ್ಪ ನಾನು ಲೇಟ್ ಆಗಿ ಜಾಯ್ನ್ ಆಗಿದೆ ಮೇಡಮ್. ಅದು ನನಗೆ ಕಾವೇರಿ ನದಿ ಒಂದೇ ಒಂದ್ ಸ್ವಲ್ಪ ಗೊತ್ತಾಯ್ತು. ಇನ್ನೊಂದು ಈಗ ಪಿರಮಿಡ್ ಬಗ್ಗೆ ಹೇಳ್ತಾ ಇದ್ರು, ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ಮೇಡಮ್. ಅದ್ರದ್ದು ಒಂದ್ ಸ್ವಲ್ಪ ತಿಳಿಸ್ಕೊಟ್ರೆ ಅದನ್ನ ಯಾವ್ದಕ್ಕೆ ಅದ್ರ ನಾನು ಓದಿದ ಪ್ರಕಾರ ಅದು ಒಂದು ಅಂದ್ರೆ ಈಜಿಪ್ಟ್ ನಲ್ಲಿ ಆತರ ಶವಗಳಿಗೆ ಅದನ್ನ ಕಟ್ತಾರ ಅಂತ ಕೇಳ್ಪಟ್ಟಿದ್ದೆ ಮೇಡಮ್. ನಾನು ಒಂದು ಕಲೆಕ್ಷನ್ ಪ್ರಕಾರ ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ನಾನು ಈಗ ಸನಾತನ ಸಂಸ್ಥೆಯಲ್ಲಿ ಸೇವಕರಾಗಿದ್ದೇವೆ ಮೇಡಮ್.
ನಾವು ಅಲ್ಲಿ ಗ್ರಂಥಗಳನ್ನ ಅವನ್ನೆಲ್ಲ ನಾವು ಈಗ ನೀವ್ ಹೇಳಿದ್ರಿ ಯಾರ ಬಂದ್ರೆ ಗೃಹ ಪ್ರವೇಶ ಆಯ್ತಂದ್ರೆ ಯಾವ್ದ ಮದುವೆ ಮುಂಚೆ ಆದ್ರೆ ಯಾರಿಗಾರ ಈಗ ಅರ್ಶಿನ ಕುಂಭಕ್ಕೆ ಕರೆದ್ರೆ ಅವ್ರ ಗ್ರಂಥಗಳನ್ನ ನಾವು ಕೊಡ್ಬೇಕಂತ ನಾವು ಡಿಸೈಡ್ ಮಾಡಿದ್ವಿ. ಈ ಗ್ರಂಥಗಳನ್ನ ಯಾಕಂದ್ರೆ ಈಗ ಒಂದು ಬ್ಲೌಸ್ ಪೀಸೇ ಕೊಡ್ತಾರೆ, ಒಂದು ಏನೋ ಒಂದು ಪಾತ್ರೆ ಸಾಮಾನುಗಳು ಏನೋ ಒಂದು ಗಿಫ್ಟ್ ಮಾಡಿ ಕೊಡ್ತಾರೆ. ಆತರ ಅದನ್ನ ಬಿಟ್ಟು ಈ ತರ ಕೊಡೋಣಂತ, ಯಾಕಂದ್ರೆ ಇದ್ರ ಬಗ್ಗೆ ಗ್ರಂಥಗಳ ಬಗ್ಗೆ ಈಗ ಮಕ್ಕಳು ಓದೋದು ಯಾವ ತರ ನಾವು ಆ ತರದಲ್ಲೆಲ್ಲ ನಾವು ಸ್ವಲ್ಪ ಸನಾತನ ಸಂಸ್ಥೆಯಲ್ಲಿ ಅದನ್ನ ಹೇಳ್ಕೊಡ್ತಾ ಇರ್ತಾರೆ. ನಾವು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಇದ್ದಿಲ್ಲ, ಹಂಗಾಗಿ ನಾವು ಕೇಳಿದ್ವಿ ಮೇಡಮ್. ಓಕೆ ಸರ್. ಸರ್ ನೀವು ರಾತ್ರಿ 9 ಗಂಟೆಯಿಂದ 10 ಗಂಟೆ ತನಕ ನಡೀತಲ್ಲ ಕಾರ್ಯಕ್ರಮ, ಗ್ರೂಪ್ ಅಲ್ಲಿ ಇದ್ದೀರಾ ಸರ್ ನೀವು? ಇಲ್ಲ ಮೇಡಮ್, ಇವತ್ತು ಫೇಸ್ಬುಕ್ ಅಲ್ಲಿ ನಾನು ನೋಡಿ ಜಾಯ್ನ್ ಆಗಿದ್ದೇನೆ. ಓಕೆ ಸರ್, ಆಯ್ತು. ನಿಮ್ ನಂಬರ್ ನ ಚಾಟ್ ಬಾಕ್ಸ್ ಹಾಕ್ರಿ. ಇವತ್ತು ರಾತ್ರಿ ಏನ್ ನಡೆಯುತ್ತೆ 9 ಗಂಟೆಯಿಂದ 10 ಗಂಟೆ ಕಾರ್ಯಕ್ರಮದಲ್ಲಿ ನಿಮ್ಮ ಗ್ರೂಪ್ಗೆ ಜಾಯಿನ್ ಮಾಡಿಸ್ತೀವಿ. ಅಲ್ಲಿ ಸಹ ಇನ್ನು ಹೆಚ್ಚಿನದಾಗಿ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ನಿಮ್ದು ನಂಬರ್ ನ ಗ್ರೂಪ್ ಅಲ್ಲಿ ಹಾಕಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಸರ್. ಆಗ್ತದೆ ಮೇಡಮ್. ಎಸ್ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ನಿಮಗೆ ಪಿರಮಿಡ್ ಬಗ್ಗೆ ಅಲ್ಲಿ ಮಾಹಿತಿ ಸಿಗುತ್ತೆ ಸರ್. ಓಕೆ ಸರ್. ಓಕೆ ಓಕೆ ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಜ್ಯೋತಿ ಮ್ಯಾಮ್. ಎಸ್ ಮ್ಯಾಮ್. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇವತ್ತು ನಡೆದಂತಹ ವೆಂಕಟರಮಣ ಸರ್ ಕೊಟ್ಟಿರೋಂತ ಮಾಹಿತಿ ಬಗ್ಗೆ ಓಕೆ ಅಂತ ಮೆಸೇಜ್ ಅನ್ನು ಹಾಕಿದ್ದಾರೆ. ಇನ್ನು ಹೆಚ್ಚಿನ ವಿವರಣೆಯನ್ನ ರಾತ್ರಿ ವೇಳೆ ಡಿಸ್ಕಷನ್ ಮಾಡೋಣ. ಹಾಗಾಗಿ ಇವತ್ತಿನ ಸರ್ ಏನು ಇವತ್ತು ಕಾರ್ಯಕ್ರಮ ನಡೆಸ್ಕೊಟ್ರು ಅವ್ರಿಗೆ ಇವತ್ತು ಕೃತಜ್ಞತೆ ಹೇಳ್ಬಿಟ್ಟು ಇವತ್ತು ಸರ್. ಎಸ್ ಮ್ಯಾಮ್. ಓಕೆ ಮೇಡಮ್. ಓಕೆ ಮಾಸ್ಟರ್ಸ್, ಇಲ್ಲಿ ತನಕ ಧ್ಯಾನಕ್ಕೆ ಸಹಕರಿಸಿದಂತ ಎಲ್ಲ ಹಾಸ್ಟೆಲ್ ಬಂಧುಗಳಿಗೆ ಮತ್ತೆ ಮಹತ್ವದ ಸಿಬ್ಬಂದಿ ವರ್ಗದವರಿಗೆ ಮತ್ತೆ ಸಪ್ತ ನದಿಗಳ ಬಗ್ಗೆ ನಾರಾಯಣ ಸತ್ಯೇಂದ್ರ ಕುಮಾರ್ ಸರ್ ತುಂಬಾ ಚೆನ್ನಾಗಿ ನಮ್ಗೆ ಇಲ್ಲಿ ತನಕನ ಉಪನದಿಗಳಾಗಿರ್ಬೋದು, ಒಂದು ತೀರ್ಥಗಳಾಗಿರ್ಬೋದು, ಪುಷ್ಕರಣಿಗಳಾಗಿರ್ಬೋದು, ಎಲ್ಲರ ಬಗ್ಗೆ ನಮ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ತನಕ ನೀವುಗಳು ಕೂಡ ಎಲ್ಲಾರು ಶಾಂತ ರೀತಿಯಿಂದ ಸಹಕರಿಸಿದ್ದೀರಾ. ಎಲ್ಲರಿಗೂ ಕೂಡ ಮಹತರ್ ಬಾಬಾ, ಸುಭಾಷ್ ಪತ್ರಿಜಿ ಚೈತನ್ಯ ಮತ್ತೆ ಸ್ವರ್ಣಮಾಲಾ ಅಮ್ಮನವರ ಪರವಾಗಿ, ಎಲ್ಲ ಆಶ್ರದ ಬಂಧುವರ್ಗಳ ಪರವಾಗಿ, ಧ್ಯಾನಕ್ಕೆ ಸಹಕರಿಸಿದಂತ ಎಲ್ಲ ಆಶ್ರದ ಬಂಧುಗಳಿಗೆ, ಮತ್ತೆ ಇಲ್ಲಿ ತನಕ ಕೂತ್ಕೊಂಡು ಸರ್ ಸಪ್ತ ನದಿಗಳ ಬಗ್ಗೆ ತಿಳಿಸ್ಕೊಟ್ರು. ಸರ್ ನಿಮ್ಗೂ ಕೂಡ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಎಲ್ಲ ಆಶ್ರದ ಬಂಧುಗಳಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.